ಮೊದ್ಲಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಮೊದ್ಲಿಗೆ ಪತ್ರಿಜಿ ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ, ಈ ಯೂನಿವರ್ಸ್ಗೆ, ಮತ್ತೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ವಿಶೇಷವಾಗಿ ರಂಗನಾಥ್ ಗುರುಗಳಿಗೆ ನಮಸ್ಕರಿಸುತ್ತಾ ನನ್ನ ಈ ದಿನದ ಜ್ಞಾನ ಹಂಚಿಕೆನ ಪ್ರಾರಂಭಿಸ್ತೇನೆ ಮಾಸ್ಟರ್ಸ್. ಮತ್ತೆ ನಾನು ಈ ದಿನದ ಈ ವೇದಿಕೆಯಲ್ಲಿ ಜ್ಞಾನ ಹಂಚಿಕೆಗೆ ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ಪತ್ರಿಜಿ ಗುರುಗಳ ಆರೋಗ್ಯ ಒಂದು ದಿವ್ಯ ವರ ಅನ್ನೋ ಒಂದು ಚಿಕ್ಕ ಪುಸ್ತಕ. ಆ ಪುಸ್ತಕದ ಸ್ವಾಧ್ಯಾಯವನ್ನ ನಾನು ಈ ವೇದಿಕೆಯಲ್ಲಿ ಈ ದಿನ ನಾನು ಮಾಡ್ತಾ ಇದ್ದೀನಿ. ನಾವು ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯನ್ನ, ಒಂದು ಗಾದೆ ಮಾತನ್ನ ನಾವು ಎಲ್ರೂ ಕೇಳಿದೀವಿ. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ನಾವು ಆ ವಿಷಯ ಕುರಿತು ಪ್ರಬಂಧವನ್ನ ಮಂಡಿಸಿ ಅಂಕಗಳನ್ನ ಪಡೆದು ಪಾಸ್ ಆಗಿರ್ತೀವಿ ಕೂಡ. ಮತ್ತೆ ನಾವು ಈ ಆರೋಗ್ಯವೇ ಭಾಗ್ಯ ಅನ್ನೋ ವಿಷಯ ಕೇಳಿಸ್ಕೊಂಡ ತಕ್ಷಣ ಇದು ಸರಳವಾಗಿದೆಯಲ್ಲ, ಸರಳವಾಗಿ ಕಾಣಿಸುತ್ತಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಆರೋಗ್ಯವೇ ಭಾಗ್ಯ ಅನ್ನೋ ಈ ವಿಷಯ ಇದೆಯಲ್ಲ, ಇದು ತುಂಬಾ ಸಂಕೀರ್ಣ ಸ್ವರೂಪದ್ದಾಗಿದೆ. ಸೊ ಇದು ತುಂಬಾ ಸಂಕೀರ್ಣ ಸ್ವರೂಪದ್ದಾಗಿರೋದ್ರಿಂದನೇ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಏನು ಮೆಡಿಕಲ್ ಕಂಪ್ನಿಗಳು, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಮತ್ತೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಈ ಫೀಲ್ಡ್ ಅಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಈ ಅಲೋಪತಿಯ ವೈದ್ಯ ವಿಜ್ಞಾನ ಕ್ಷೇತ್ರ ಏನಾಗಿದೆ ಅಂತಂದ್ರೆ ತುಂಬಾ ವಿಸ್ತರಿಸ್ಕೊಂಡಿದೆ. ಅದೊಂದು ದೊಡ್ಡ ಉದ್ಯಮವಾಗಿ, ಒಂದು ಮಾಫಿಯವಾಗಿ ಕೂಡ ಪರಿವರ್ತನೆ ಆಗಿದೆ. ಇಲ್ಲಿ ದೊಡ್ಡ ದೊಡ್ಡ ಸಂಶೋಧನೆಗಳು ನಡೀತಾ ಇದಾವೆ, ಎಲ್ಲವೂ ನಡ್ಕೊಂಡು ಬರ್ತಾ ಇದಾವೆ. ಆದ್ರೆ ಈ ಎಲ್ಲಾ ಸಂಶೋಧನೆಗಳು ನಮ್ಗೆ ಆರೋಗ್ಯವನ್ನ ಮಾಡಿದ್ದೇವೆ ಅಂತಂದ್ರೆ ಖಂಡಿತವಾಗಿ ಇಲ್ಲ. ಮತ್ತೆ ಮುಂದೆ ಮುಂದೆ ಕಾಲ ಮುಂದೆ ಹೋಗ್ತಿದಂಗೆನೆ ಹೊಸ ಹೊಸ ರೋಗಗಳು ಹುಟ್ಕೊಳ್ತಾ ಇದಾವೆ, ರೋಗಗಳಿಗೆ ಹೊಸ ಹೊಸ ಹೆಸರುಗಳು ಕೂಡ ಹುಟ್ಕೊಳ್ತಾ ಇದಾವೆ. ಹಾಗಿದ್ರೆ ಸಂಪೂರ್ಣ ಆರೋಗ್ಯವನ್ನ ಕೊಡೋದಿಕ್ಕೆ ಇವುಗಳಿಂದ ಸಾಧ್ಯ ಆಗಿಲ್ಲ ಅಂತ ಅನ್ನೋದಾದ್ರೆ, ನಾವು ಸಂಪೂರ್ಣ ಆರೋಗ್ಯವನ್ನ ಹೊಂದೋದು ಹೇಗೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ನಾವು ಉತ್ತರವನ್ನ ಹುಡುಕ ಹೊರಟಾಗ ನಮ್ಗೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಗಳು, ಮತ್ತೆ ನಮ್ಮ ಪಾರಂಪರಿಕ ಯೋಗ, ಪ್ರಾಣಾಯಾಮ, ಧ್ಯಾನ, ಮತ್ತೆ ಸಮಗ್ರ ಜೀವನ ಶೈಲಿಗಳ ತಿಳುವಳಿಕೆ ನಮ್ಗೆ ಪರಿಹಾರ ಮಾರ್ಗವಾಗಿ ಕಾಣಿಸುತ್ತೆ ಮಾಸ್ಟರ್ಸ್. ಆಧ್ಯಾತ್ಮಿಕ ಮಾರ್ಗದ ಈ ಎಲ್ಲ ಜ್ಞಾನವನ್ನ ನಮ್ಗೆ ಈ ವೇದಿಕೆ ಪ್ರತಿನಿತ್ಯ ಮಾಡ್ತಾ ಇದೆ. ಮತ್ತೆ ನಾವು ಅದನ್ನ ಅಳವಡಿಸ್ಕೊಂಡು ಆರೋಗ್ಯವಂತ ಆಗ್ತಿದೀವಿ ಕೂಡ. ರಂಗನಾಥ್ ಗುರುಗಳಂತೂ ಈ ಬಗೆಗಿನ ಸಂಪೂರ್ಣ ಜ್ಞಾನ, ಅತ್ಯುನ್ನತವಾದ ಈ ಜ್ಞಾನವನ್ನ ನಮ್ಗೆ ಪ್ರತಿದಿನ ಕೊಡ್ತಾನೆ ಬರ್ತಾ ಇದ್ದಾರೆ. ಆದಾಗ್ಯೂ ಕೂಡ ನಾವೆಲ್ಲರೂ ಜ್ಞಾನಿಯಾಗಿ ಪತ್ರಿಜಿ ಗುರುಗಳು ತೋರಿಸಿದಂತ ಮಾರ್ಗದಲ್ಲಿ ಮುನ್ನಡೀತಾ ಇರೋದ್ರಿಂದ ಈ ವಿಷಯದ ಕುರಿತು ಪತ್ರಿಜಿ ತಮ್ಮ ಪ್ರಬೋಧನೆಗಳ ಮೂಲಕ, ಮತ್ತೆ ಆರೋಗ್ಯವೇ ಒಂದು ದಿವ್ಯ ವರ ಅಂತ ಅನ್ನೋ ಪುಸ್ತಕದ ಮೂಲಕ ಸಂಪೂರ್ಣ ಆರೋಗ್ಯ ಕುರಿತು ಏನನ್ನ ಹೇಳಿದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನನ್ಗೆ ಅನ್ಸಿದೆ. ಈ ಆರೋಗ್ಯ ಒಂದು ದಿವ್ಯ ವರ ಅನ್ನೋ ಪತ್ರಿಜಿಯವರ ಚಿಂತನೆಗಳನ್ನ ಒಳಗೊಂಡಂತ ಈ ಪುಸ್ತಕ ಅತ್ಯಂತ ಕಿರಿದಾದದ್ದು. ಈ ಪುಸ್ತಕ ಒಂದು ಪಾಕೆಟ್ ಕ್ಯಾಲೆಂಡರ್ನಂತೆ ಇದೆ. ಆದ್ರೆ ಇದರಲ್ಲಿ ಅಡಕಗೊಂಡಿರುವಂತ ಜ್ಞಾನ ಮಾತ್ರ ಕಿರಿದಾದದ್ದು ಮತ್ತು ಅಸಾಮಾನ್ಯವಾದದ್ದು. ಇದರಲ್ಲಿ 79 ಪುಟಗಳಿವೆ. ಈ ಪುಟದಲ್ಲಿ ಒಳಗಿನ ಪುಟಗಳನ್ನ ತೆರೆದಾಗ ನಾವು ಪ್ರತಿಯೊಂದು ಪ್ಯಾರಾಗ್ರಾಫ್ ಅಲ್ಲಿ ಬರುವಂತ ಪ್ರಮುಖ ಅಂಶವನ್ನ ಅಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಹೈಲೈಟ್ ಮಾಡಿ ಮುದ್ರಿಸಿರುವಂತ ಕ್ರಮ ಏನಾಗಿದೆ, ಇದರಿಂದ ಓದುಗರ ಏಕಾಗ್ರತೆ ಕೇಂದ್ರೀಕರಣಗೊಳ್ಳುತ್ತೆ. ಮತ್ತೆ ಅದು ಒಂದು ಹೆಚ್ಚು ಕಾಲ ಮತ್ತೆ ಮನಸ್ಸಿನ ಆಳಕ್ಕೆ ಆ ವಿಷಯ ಹೋಗಿ ಕುತ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಈ ತರದ ಮುದ್ರಣ ಕ್ರಮ ಅಂತ ಹೇಳ್ಬಿಟ್ಟು ನನ್ಗಾದ್ರೂ ಅನ್ಸಿದೆ ಮಾಸ್ಟರ್ಸ್. ಮತ್ತೆ ಈ ಪುಸ್ತಕದಲ್ಲಿ ಯಾವ ಯಾವ ವಿಷಯಗಳೆಲ್ಲ ಚರ್ಚೆ ಆಗಿದೆ, ಯಾವ ವಿಷಯವನ್ನ ಈ ಪುಸ್ತಕ ಒಳಗೊಂಡಿದೆ ಅಂತ ನೋಡೋದಾದ್ರೆ ನಾವು ಈ ಪುಸ್ತಕ ಭೌತಿಕ ಕಾಯ, ಭೌತಿಕತೆ ಹಿಂದಿರುವಂತ ಆಧ್ಯಾತ್ಮಿಕತೆ, ಆತ್ಮವಿಚಾರ, ವಿಶ್ವಮಯ ಪ್ರಾಣಶಕ್ತಿ, ಪಿರಮಿಡ್ ಶಕ್ತಿ, ಧ್ಯಾನ ವಿಧಾನಗಳು, ಧ್ಯಾನದ ಲಾಭಗಳು, ಸಸ್ಯಾಹಾರದ ಮಹತ್ವ, ಆಹಾರ ಧರ್ಮ, 5 ವಿಧದ ಭೋಜನಗಳು, PSSM ನ 18 ಆದರ್ಶ ಸೂತ್ರಗಳು ಮತ್ತು ಪಿರಮಿಡ್ ಮಾಸ್ಟರ್ಸ್ ಕಡ್ಡಾಯವಾಗಿ ಆಚರಿಸಬೇಕಾದ 13 ಸೂತ್ರಗಳನ್ನ ಒಳಗೊಂಡಿದೆ. ಈ ಪುಸ್ತಕವನ್ನ ಸ್ವಾಧ್ಯಾಯ ಮಾಡಿದಾಗ ನನ್ಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ,
ಪತ್ರಿಜಿಯವರ ಒಟ್ಟು ಚಿಂತನೆಗಳ ಪಕ್ಷಿ ನೋಟದಂತೆ ನನಗೆ ಇದು ಕಾಣಿಸಿದೆ. ಮತ್ತೆ ಮೂಲಭೂತ ವಿಷಯ ಏನಿದೆ, ನಮ್ಮ ಮನುಷ್ಯನ ಮೂಲಭೂತ ಮತ್ತೆ ಜ್ಞಾನದ, ಪತ್ರಿಜಿಯ ಗುರುಗಳು ಕೊಟ್ಟಿರುವಂತ ಜ್ಞಾನದ ಮೂಲಭೂತ ವಿಷಯದ ಸಾರೀಕೃತ ರೂಪ ಇಲ್ಲಿ ಅಡಕಗೊಂಡಿದೆ ಅಂತ ಹೇಳ್ಬಿಟ್ಟು ನನಗೆ ಅನ್ಸ್ತು. ಮತ್ತೆ ಈ ಪುಸ್ತಕದಲ್ಲಿ ನಾನು ಓದ್ಕೊಂಡು ಹೋದಾಗ ಈ ಪುಸ್ತಕದಲ್ಲಿ ಬರುವಂತ ಹಲವು ಅಂಶಗಳನ್ನ ನಾವು ಈ ವೇದಿಕೆಯಲ್ಲಿ ಈಗಾಗ್ಲೇನೆ ತಿಳ್ಕೊಳ್ತಾನೆ ಬಂದಿದೀವಿ, ಅದನ್ನ ಅಳವಡಿಸ್ಕೊಳ್ತಾನೆ ಬಂದಿದ್ದೀವಿ. ಮತ್ತೆ ಇಲ್ಲಿ ರಿಪಿಟೇಷನ್ಸ್ ಆಗುತ್ತಲ್ಲ, ಈ ಅಧ್ಯಯನ ನನ್ಗೆ ಬೇಕಾ, ಈ ವೇದಿಕೆಯಲ್ಲಿ ಹೇಳೋದ್ ಬೇಕಾ ಬೇಡವಾ ಅನ್ನೋ ದ್ವಂದ್ವದಲ್ಲಿ ನಾನು ಸಿಕ್ಕಾಕೊಂಡೆ. ಆಗ ಮತ್ತೆ ನಾನು ಅದನ್ನ ಮರು ಪರಿಶೀಲನೆ ಮಾಡ್ಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಧ್ಯಾನ ಮತ್ತೆ ಜ್ಞಾನಿಗಳಾಗಿ ನಾವು ಪ್ರತಿನಿತ್ಯ ಈ ವಿಷಯವನ್ನ ಅಳವಡಿಸ್ಕೊಳ್ಳೇಬೇಕಾದಂತ ವಿಷಯಗಳು. ಇಂಥ ವಿಷಯವು ಏನಾಗ್ತದೆ ಅಂತಂದ್ರೆ ನಿತ್ಯಂ ಹೊಸದು ಅಂತ ಒಂದು ಕವಿವಾಣಿ ಇದೆ, ಹಾಗೆ ಇದು ನಿತ್ಯವೂ ಹೊಸದಾಗಿರುವಂತ ವಿಷಯಗಳಾಗಿರೋದ್ರಿಂದ ನಾವ್ ಎಷ್ಟು ಬಾರಿ ಸ್ವಾಧ್ಯಾಯ ಮಾಡಿದ್ರು, ಎಷ್ಟು ಬಾರಿ ಕೇಳಿದ್ರು ಕೂಡ ಅದು ಕಡಿಮೆ ಆಗಿ ನಮ್ಗೆ ಕಾಣಿಸುತ್ತೆ, ಮತ್ತೆ ಕಾಣಿಸ್ಬೇಕು ಕೂಡ. ಸೊ ಹೀಗಿರೋದ್ರಿಂದ ಈ ಮೂಲಭೂತ ವಿಷಯಗಳನ್ನ ಪತ್ರಿಜಿ ಗುರುಗಳ ದೃಷ್ಟಿಯಿಂದ ನಾವು ಮತ್ತೊಮ್ಮೆ ಮರುಮರಣ ಮಾಡಿಕೊಳ್ಳುವಂತ, ಮತ್ತೊಮ್ಮೆ ಅರ್ಥೈಸ್ಕೊಳ್ಳುವಂತ ಪ್ರಯತ್ನ ಮಾಡೋದು ಸರಿ ಅಂತ ನನಗನ್ನಿಸ್ತು. ಆ ದೃಷ್ಟಿಯಿಂದ ನಾನು ಈ ಪುಸ್ತಕದ ಸ್ವಾಧ್ಯಾಯವನ್ನ ನನ್ನ ಕೈಗೆತ್ಕೊಂಡಿದ್ದೀನಿ ಮಾಸ್ಟರ್ಸ್. ಈ ಪುಸ್ತಕದ ಪ್ರಾರಂಭದಲ್ಲಿ ಪತ್ರಿಜಿ ಗುರುಗಳು ಭೌತಿಕ ಕಾಯದ, ಭೌತಿಕ ಶರೀರದ, ಈ ಶರೀರ ನಮ್ದೇನಿದೆ ಅದರ ಬಗ್ಗೆ ಮೊದಲು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವುದು ಶಾರೀರಿಕ ಆರೋಗ್ಯ. ಮನುಷ್ಯನ ಜೀವನವೆಲ್ಲ ಭೌತಿಕತೆಯ ಮೇಲೆ, ಭೌತಿಕ ಶರೀರದ ಮೇಲೆ ಆಧಾರ ಪಟ್ಟಿದೆ. ಆದ್ದರಿಂದ ಈ ಭೌತಿಕ ಶರೀರ ಯಾವಾಗಲೂ ಆರೋಗ್ಯವಾಗಿ, ಶಕ್ತಿಯುತವಾಗಿ ಇರಬೇಕು ಅಂತ ಹೇಳ್ತಾರೆ. ಮನುಷ್ಯ ಆರೋಗ್ಯ, ಆಯುಷ್ಯ, ಐಶ್ವರ್ಯಕ್ಕಾಗಿ ಅನೇಕ ತಂತ್ರಜ್ಞಾನಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಅವನು ಅವುಗಳಿಂದಲೂ ಆರೋಗ್ಯದಿಂದಿರಲು ಸಾಧ್ಯ ಆಗಿಲ್ಲ. ಅವನು ದೀರ್ಘಕಾಲದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾನೆ, ಬೇಗ ಮುದಿತನಕ್ಕೆ ಜಾರ್ತಾ ಇದ್ದಾನೆ. ಹಾಗಿದ್ರೆ ಏಕೆ ಹೇಗಾಗ್ತಿದೆ? ನಮ್ಮ ಈ ತಂತ್ರಜ್ಞಾನಗಳು, ನಾಗರಿಕತೆ, ಸೌಲಭ್ಯಗಳೆಲ್ಲ ಕೂಡ ನಮ್ಮನ್ನ ಆರೋಗ್ಯವಂತರಾಗಿ ತುಂಬಾ ಸಂತೋಷ, ಆನಂದದಿಂದ ಇರೋ ತರ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಪ್ರಶ್ನೆಯನ್ನ ಎತ್ತುತ್ತಾರೆ. ಮತ್ತೆ ಮುಂದಿನ ಭಾಗದಲ್ಲಿ ಅವರೇ ಅದಕ್ಕೆ ಉತ್ತರಿಸ್ತಾ ಹೋಗ್ತಾರೆ. ಮತ್ತೆ ಮುಂದೆ ಅವರು ಹೇಳ್ತಾರೆ, ಮನುಷ್ಯ ಈ ಭೌತಿಕ ಕಾಯವೆನ್ನುವುದು ಅಣುಗಳು, ಪರಮಾಣುಗಳ ಒಂದು ಸಮುದಾಯ, ಅದಕ್ಕಿಂತ ಮಿಗಿಲಾಗಿ ಏನೂ ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಆದರೆ ಮಾನವನ ಸಂಪೂರ್ಣ ಆರೋಗ್ಯದ ಹಿಂದೆ ಈ ಅಣು ಪರಮಾಣುಗಳಿಗೆ ಮಿಗಿಲಾದಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಸೊ ಈ ಆರೋಗ್ಯದ ಹಿಂದೆ ಅಥವಾ ಭೌತಿಕ ಶರೀರದ ಹಿಂದೆ ಕೆಲಸ ಮಾಡ್ತಿರುವಂತ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳನ್ನ ಪತ್ರಿಜಿ ಗುರುಗಳು ಏನಂತ ಹೇಳ್ತಾರೆ ಅಂತಂದ್ರೆ ತೆರೆಯ ಹಿಂದಿನ ಭಾಗವತ ಅಂತ ಹೇಳ್ತಾರೆ. ಈ ತೆರೆ ಹಿಂದಿನ ಭಾಗವತ ಅಂತ ಈ ಹೆಸರು ಏನ್ ಉಲ್ಲೇಖ ಮಾಡಿದ್ದಾರೆ, ಹೇಳ್ತಾ ಇದಾರೆ ಪತ್ರಿಜಿ ಗುರುಗಳು, ಇದು ನನ್ಗೆ ಒಂಥರ ಬಹಳ ಸೆಳೀತು. ಅದು ಆಕ್ಚುಲಿ ಏನಂತ ಹೇಳಿದ್ರೆ, ಆಗ ನಾನು ಭಾಗವತ ಅನ್ನೋದು, ನಾನು ಈ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದೆ. ಸೊ ಭಾಗವತ ಅನ್ನೋದು ಬಹುಶಃ ಎಲ್ಲರಿಗೂ, ಈ ವೇದಿಕೆಯಲ್ಲಿ ಇರುವಂತ ಎಲ್ಲರಿಗೂ ಗೊತ್ತಿರುತ್ತೆ. ಭಾಗವತ ಅನ್ನೋದು ಒಂದು ರಂಗಭೂಮಿಯ ಕಲೆ, ರಂಗದಲ್ಲಿ ಅದು ನಾಟಕ ರೂಪದಲ್ಲಿ ಪ್ರದರ್ಶನ ಆಗುವಂತ ಒಂದು ಕಲೆ. ಇದರಲ್ಲಿ ರಂಗಭೂಮಿಯಲ್ಲಿ ಅಥವಾ ಭಾಗವತದಲ್ಲಿ ಹಿಮ್ಮೇಳ ಮತ್ತೆ ಮುಮ್ಮೇಳ ಅಂತ ಇರುತ್ತೆ. ಈ ಹಿಮ್ಮೇಳದಲ್ಲಿ ಭಾಗವತನ ಕಲಿಸುವಂತವ್ರು ಅಂದ್ರೆ ಅವ್ರಿಗೆ ಭಾಗವತರು ಅಂತ ಕರೀತಾರೆ. ಅದ್ರಲ್ಲಿ ಹಾಡು, ಚೆಂಡೆ, ಮದ್ದಳೆ, ಶ್ರುತಿ ಮತ್ತೆ ಇವೆಲ್ಲ ಒಟ್ಟಾಗಿ ಇದನ್ನ ನಾವು ಹಿಮ್ಮೇಳ ಅಂತ ಕರಿತೀವಿ. ಮತ್ತೆ ಮುಮ್ಮೇಳದಲ್ಲಿ ಏನಿರುತ್ತೆ ಅಂತಂದ್ರೆ ರಂಗಭೂಮಿಯ ಪ್ರದರ್ಶನ, ರಂಗದ ಮೇಲೆ ಪ್ರದರ್ಶನಗೊಳ್ಳೋದು, ಮತ್ತೆ ಅಲ್ಲಿ ಪಾತ್ರಧಾರಿಗಳು, ಇದನ್ನೆಲ್ಲ ಒಳಗೊಂಡಂತೆ ಮುಮ್ಮೇಳದಲ್ಲಿ ಇರುತ್ತೆ. ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಶರೀರವನ್ನ ಅಥವಾ ಭೌತಿಕ ಕಾಯವನ್ನ ನಾವು ಮುಮ್ಮೇಳ ಅಂತ ಹೇಳಿದ್ರೆ ರಂಗಭೂಮಿಯ ಮೇಲಿರುವಂತ ಪಾತ್ರಧಾರಿಗಳು ಮತ್ತೆ ರಂಗಭೂಮಿ ಮೇಲೆ ಪ್ರದರ್ಶನಗೊಳ್ಳುವಂತ ನಾಟಕವಾಗಿ ನಾವು ಈ ಶರೀರವನ್ನ ನಾವು ತಗೋಬೇಕು. ಹಾಗೇನೆ ಹಿಮ್ಮೇಳ ಅಂತ ಹೇಳಿದ್ರೆ ಹಿಮ್ಮೇಳದಲ್ಲಿ ಬರುವಂತ ಭಾಗವತರು ಹಾಡು, ಚಂಡೆ, ಮತ್ತೆ ಶ್ರುತಿ ಇಂತ ಎಲ್ಲ ಇನ್ನಿತರ ವಿಚಾರಗಳನ್ನ ಒಳಗೊಂಡಂತ
ಅಂಶವನ್ನು ಒಳಗೊಂಡಂತದ್ದು ಹಿಮ್ಮೇಳ. ಈ ಹಿಮ್ಮೇಳವನ್ನ ನಮ್ಮ ಆರೋಗ್ಯದ ಅಥವಾ ಭೌತಿಕ ಶರೀರದ ಹಿಂದಿರುವಂತ ಆಧ್ಯಾತ್ಮಿಕತೆಯಾಗಿ ನಾವು ತಗೋಬೇಕು. ಪತ್ರಿಜಿ ಗುರುಗಳು ತೆರೆಯ ಹಿಂದಿನ ಭಾಗವತ ಅಂತ ಹೇಳುದು ಈ ಹಿಮ್ಮೇಳವನ್ನ. ನಾವು ಏನ್ ಅನ್ಕೋತೀವಿ ಅಂತಂದ್ರೆ ರಂಗಭೂಮಿಯ ಆ ಕಲೆಯನ್ನ ಮೇಲೆ ಏನ್ ಪ್ರದರ್ಶನಗೊಳ್ತಿದೆ ಅದಷ್ಟೇ ಹೌದು, ಅದಷ್ಟರಿಂದನೇ ಆಗ್ತಾ ಇದೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅದಷ್ಟಲ್ಲ. ಅದ್ರಿಂದ ಹಿಂದಿರುವಂತ ಹಿಮ್ಮೇಳದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಅದಿಲ್ದಿದ್ರೆ ರಂಗಭೂಮಿಯ ಆ ಕಲೆ ಪ್ರದರ್ಶನಗೊಳ್ಳುವುದೂ ಇಲ್ಲ, ಅದು ಯಶಸ್ವಿಯನ್ನು ಕೂಡ ಕಾಣೋದಿಲ್ಲ. ಹಾಗಾಗಿ ಪತ್ರಿಜಿ ಗುರುಗಳು ಇಲ್ಲಿ ಈ ಭಾಗವತ, ತೆರೆಯ ಹಿಂದಿನ ಭಾಗವತ ಅಂತ ಹೇಳ್ಬಿಟ್ಟು ಭೌತಿಕತೆ ಹಿಂದಿರುವಂತ ಆಧ್ಯಾತ್ಮಿಕತೆಯನ್ನ ಅವರು ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಅರ್ಥೈಸ್ಕೋಬೇಕು ನಾವು. ಮತ್ತೆ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ತೆರೆಯ ಹಿಂದಿನ ಈ ಭಾಗವತ ಏನಿದೆ ಇದ್ರ ಬಗ್ಗೆ ನಮ್ಗೆ ಅವಗಾಹನೆ ಇಲ್ಲ. ನಾವೇನ್ ಅನ್ಕೋತೀವಿ, ಈ ಶರೀರವೇ ನಾನು, ಈ ಭೌತಿಕತೆಯೇ ಎಲ್ಲ ಅನ್ನುವಂತೆ ನಾವು ಜೀವಿಸ್ತಿರ್ತೀವಿ. ಆದ್ರೆ ಅದು ಹಾಗೆ ಅಲ್ಲ. ಈ ಶರೀರ ತಯಾರಾಗ್ಬೇಕು ಅಂತಂದ್ರೆ ಅದ್ರ ಹಿಂದೆ ಎಷ್ಟೋ ಪರಿಶ್ರಮ ಇರುತ್ತೆ. ಈ ಶರೀರ ತಯಾರಾಗಲು ಆತ್ಮನಿಂದಲೇ ಪ್ರೇರಣೆ ಬಂದಿರುತ್ತೆ. ಹಾಗೂ ಈ ಶರೀರದ ಸೃಷ್ಟಿ ಏನಿದೆ ಇದು ವಿಶ್ವ ಸೃಷ್ಟಿಗೆ ಸಮಾನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ವಿಶ್ವವನ್ನ ತಯಾರು ಮಾಡಬೇಕೆಂದರೆ ಎಷ್ಟೋ ಮಂದಿ ವಿಶ್ವ ಸೃಷ್ಟಿಕರ್ತರು ಮತ್ತು ಅದರಲ್ಲಿನ ಸಹಭಾಗಿಗಳು ಅವಿಶ್ರಾಂತವಾಗಿ ದೀಕ್ಷೆಯಿಂದ ಶ್ರಮಿಸದ ಹೊರತು ಈ ಮಾನವನ ಶರೀರ ತಯಾರಾಗುವುದಿಲ್ಲ. ಇಲ್ಲಿ ಒಂದು ಶರೀರ ತಯಾರಾಗುವಲ್ಲಿ ಇರುವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನ ಹೇಗೆ ಕೆಲಸ ಮಾಡ್ತವೆ ಅಂತ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸೋದಿಕ್ಕಾಗಿ ಪತ್ರಿಜಿ ಗುರುಗಳು ಒಂದು ಕಟ್ಟಡದ ನಿರ್ಮಾಣದ ಹಂತಗಳನ್ನ ಹೇಗೆ ನಡೆಯುತ್ತೆ ಅನ್ನೋ ಹಂತವನ್ನ ತಮ್ಮ ಪುಸ್ತಕ ಅದ್ರಲ್ಲಿ ತಮ್ಮ ಜ್ಞಾನದಲ್ಲಿ ಹೇಳ್ತಾ ಅದನ್ನ ನಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಅವರು ಏನ್ ಹೇಳ್ತಾರೆ ಅದ್ರಲ್ಲಿ ಅಂತ ಹೇಳಿದ್ರೆ, ಈಗ ಒಂದು ಮನೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಕೆಲಸ ಮಾಡ್ತವೆ. ಅದು ಹೇಗೆ? ಈಗ ಒಂದು ಮನೆ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಫಸ್ಟ್ ಅದ್ರ ಬಗ್ಗೆ ನಮ್ಗೆ ಕಟ್ಟಬೇಕು ಅನ್ನೋ ಒಂದು ಆಲೋಚನೆ ಬರ್ಬೇಕು. ನಾವು ಕಟ್ಟಬೇಕು ಅನ್ನೋ ಆಲೋಚನೆ ಬಂದಾದ್ಮೇಲೆ ಅದಕ್ಕೆ ನಾವು ಸಂಕಲ್ಪವನ್ನ ಮಾಡ್ಬೇಕು. ಆ ಸಂಕಲ್ಪನೆ ಇಚ್ಛಾಶಕ್ತಿ ಆಗಿದೆ, ಮತ್ತೆ ಅದೇ ವಿಲ್ ಪವರ್ ಆಗಿದೆ. ಆ ವಿಲ್ ಪವರ್ ಇಲ್ಲ ಅಂತ ಹೇಳಿದ್ರೆ ಕಟ್ಟಡದ ನಿರ್ಮಾಣ ಪ್ರಾರಂಭನೇ ಆಗೋದಿಲ್ಲ. ಹಾಗೇನೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ ಈ ಶರೀರದ ನಿರ್ಮಾಣ ಸಾಧ್ಯನೇ ಆಗೋದಿಲ್ಲ. ಮತ್ತೆ ಈಗ ಮುಂದಿಂದು ಜ್ಞಾನ ಶಕ್ತಿ ಅಂದ್ರೆ ಏನು? ಕಟ್ಟಡದ ನಿರ್ಮಾಣದ ವಿಷಯದಲ್ಲಿ ನಾವು ಹೇಳೋದಾದ್ರೆ ಆ ಕಟ್ಟಡಕ್ಕೆ ಬೇಕಾದಂತ ಹಣವನ್ನ ಹೊಂದಿಸೋದು, ಮತ್ತೆ ಪ್ಲಾನ್ ಗಳನ್ನ ಎಲ್ಲೆಲ್ಲಿ ಏನೇನು ಬರ್ಬೇಕು, ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ದಿಕ್ಕಲ್ಲಿ ಬಾಗಿಲು ಕಿಟಕಿಗಳಿರ್ಬೇಕು, ಈ ತರದ್ದೆಲ್ಲ ಪ್ಲಾನ್ ಗಳನ್ನ ಮಾಡ್ತೀವಲ್ಲ, ಇಂಜಿನಿಯರ್ಗಳ ಸಹಾಯವನ್ನ ಪಡ್ಕೊಳ್ತೀವಲ್ಲ, ಇದನ್ನ ಜ್ಞಾನ ಶಕ್ತಿ ಅಂತ ಹೇಳ್ತಾರೆ. ಮತ್ತೆ ಆ ಕಟ್ಟುವಂತ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಈ ತರ ಒಂದು ಕಟ್ಟಡ ಹೇಗೆ ಈ 3 ಶಕ್ತಿಗಳಿಂದ ನಿರ್ಮಾಣಗೊಳ್ಳುತ್ತೋ ಹಾಗೇನೆ ಕೂಡ ಈ ಶರೀರದ ನಿರ್ಮಾಣದ ಹಿಂದೆ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಕೆಲಸ ಮಾಡ್ತವೆ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಇಂತಹ 3 ಶಕ್ತಿಗಳನ್ನ ಇಟ್ಕೊಂಡು ಅವಿಶ್ರಾಂತ ದುಡಿಮೆ ಮತ್ತು ಉತ್ಕೃಷ್ಟ ಆಶಯದೊಂದಿಗೆ ಈ ಭೌತಿಕ ದೇಹ ತಯಾರಾಗುತ್ತೆ. ಯಾವುದೇ ಪ್ರಾಣಿ, ವೃಕ್ಷ ಮತ್ತೆ ಇವುಗಳ ನಿರ್ಮಾಣದ ಹಿಂದೆನೂ ಕೂಡ ಎಷ್ಟೋ ಈ ತರದ ಆಶಯಗಳು ಇರ್ತವೆ. ಇಂಥ ಆಶಯದೊಂದಿಗೆ ತಯಾರಾದ ಭೌತಿಕ ಶರೀರವನ್ನ ಪಾಲನೆ ಪೋಷಣೆ ಮಾಡಲು ಒಂದು ಫೀಲ್ಡ್ ಫೋರ್ಸ್ ಇರುತ್ತೆ, ವರ್ಕ್ ಫೋರ್ಸ್ ಇರುತ್ತೆ. ಒಂದು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಡಿ ಮಾಸ್ಟರ್, ಇದನ್ನ ಪತ್ರಿಜಿ ಹೀಗೆ ಅರ್ಥ ಮಾಡಿಸ್ತಾರೆ ನಮ್ಗೆ. ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಇರ್ತಾರೆ, ಅದನ್ನ ಪರೀಕ್ಷಿಸಲು ಮತ್ತೆ ಅದರ ಮೇಲ್ವಿಚಾರಣೆ ಮಾಡಲು ಯಜಮಾನರು ಇರ್ತಾರೆ. ಅದೇ ರೀತಿಯಲ್ಲಿ ಈ ಭೌತಿಕ ದೇಹವನ್ನ ಪರೀಕ್ಷಿಸಿ ನಿಯಂತ್ರಿಸಲು ತೆರೆಯ ಹಿಂದೆ ನಡೆಯುವಂತ ಈ ಭಾಗವತವೇ ಈ ಭೌತಿಕತೆ ಹಿಂದಿರುವಂತ ಆಧ್ಯಾತ್ಮಿಕತೆಯಾಗಿದೆ. ಈಗ ಒಂದು ಸಿನಿಮಾ ನಿರ್ಮಾಣ ಆಗ್ತಿದೆ ಅಂತ ಇಟ್ಕೊಳ್ಳಿ, ಪತ್ರಿಜಿ ಇನ್ನೊಂಥರ ಈ ತರವನ್ನ ಅರ್ಥ ಮಾಡಿಸ್ಲಿಕ್ಕೆ ನಮ್ಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ಸಿನಿಮಾ ನೋಡುವಾಗ ನಾವು ತೆರೆಯ ಮೇಲೆ ಯಾರ್ಯಾರನ್ನ ನೋಡ್ತೀವಿ? ಹೀರೋನ ನೋಡ್ತೀವಿ, ಹೀರೋಯಿನ್ ನೋಡ್ತೀವಿ, ವಿಲನ್ ಮತ್ತೆ ಇನ್ನಿತರ ಸಣ್ಣ ಪುಟ್ಟ ಪಾತ್ರಧಾರಿಗಳನ್ನೆಲ್ಲ ನಾವು ತೆರೆಯ ಮೇಲೆ ನೋಡ್ತೀವಿ. ಆದ್ರೆ ಈಗ ತೆರೆಯ ಮೇಲೆ ಅವ್ರನ್ನೆಲ್ಲ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹೀರೋಯಿಸಮ್ ನಾವು ಫಾಲೋ ಮಾಡ್ತೀವಿ ಎಷ್ಟೋ ಜನ ಕೂಡ.
ಅದನ್ನೆಲ್ಲ ಅಷ್ಟು ಕ್ರಿಯೆಗಳು ನಡಿಬೇಕು ಅಂತ ಹೇಳಿದ್ರೆ ತೆರೆಯ ಹಿಂದೆ ಏನ್ ಕೆಲಸ ನಡೆದಿರುತ್ತೆ? ತೆರೆಯ ಹಿಂದೆ ಯಾರ್ಯಾರೆಲ್ಲ ಕೆಲಸ ಮಾಡಿರ್ತಾರೆ? ತೆರೆಯ ಹಿಂದೆ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ವರ್ಕರ್ಸ್, ಕ್ಯಾಮ್ರಾಮನ್ಸ್ ಮತ್ತು ಈ ತರ ಹಲವು ಕಲಾವಿದರು ತಮ್ಮ ಪರಿಶ್ರಮದಿಂದ ಅಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ನಾವು ಈ ಸಿನಿಮಾ ನೋಡೋರು ಆ ತೆರೆಯ ಹಿಂದೆ ಆ ಪರಿಶ್ರಮ ಏನ್ ನಡೀತು ಅಂತ ಹೇಳ್ಬಿಟ್ಟು ಅವಗಾಹನೆ ತಗೊಳ್ಳೋದಿಲ್ಲ. ತೆರೆಯ ಮೇಲೆ ಹೀರೋ ಏನು ಪ್ರದರ್ಶನ ಮಾಡ್ತಾರೆ, ಅಲ್ಲಿ ಏನ್ ಆಗ್ತಿದೆ ಅದೇ ನಿಜವಾದದ್ದು. ಮತ್ತೆ ಅದು ಅಷ್ಟೇ ಅನ್ನೋ ತರ ನಾವು ಆ ಸಿನಿಮಾವನ್ನ ನೋಡ್ತೀವಿ. ಮತ್ತೆ ಆ ತರ ನಮ್ಮೊಳಗೆ ತಕೊಂಡು ಹೀರೋಯಿಸಮ್ ನ ನಾವು ಪ್ರೆಸೆಂಟ್ ಮಾಡ್ತಾ ಅನುಸರಿಸ್ತಾ ನಾವು ಹೋಗ್ತೀವಿ. ಅದೇ ರೀತಿ ಈಗ ನಾವ್ ಹೇಗೆ ಒಂದು ಸಿನಿಮಾ ತಯಾರಾಗುವಲ್ಲಿ ಹಿಂದೆ ಕೆಲಸ ಮಾಡಿದ ಕಲಾವಿದರನ್ನ ಅವಗಾಹನೆಗೆ ತಗೊಳ್ಳೋದಿಲ್ವೋ, ಸಿನಿಮಾ ಕಲಾವಿದರನ್ನ ವೇದಿಕೆ ತೆರೆ ಮೇಲೆ ಇರೋರ್ನೇ ಮುಖ್ಯವನ್ನಾಗಿ ಮಾಡ್ಕೊಳ್ತೀವೋ, ಅದೇ ರೀತಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಭೌತಿಕತೆಯನ್ನೇ ಮುಖ್ಯ ಮಾಡ್ಕೊಳ್ತಾ ಇದ್ದೀವಿ. ನಮ್ಗೆ ತೆರೆಯ ಹಿಂದೆ ನಡೀತಿರುವಂತ ಈ ಶರೀರದ ನಿರ್ಮಾಣ, ಇದರಿಂದ ನಡೀತಿರುವಂತ ವರ್ಕ್ ಫೋರ್ಸ್, ಫೀಲ್ಡ್ ಫೋರ್ಸ್ ಯಾವ್ದು ಕೂಡ ಅವಗಾಹನೆಗೆ ತಗೊಳ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಭೌತಿಕತೆಯ ನಾವಾಗಿ ಭೌತಿಕ ಆಗಿನೇ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ, ಈ ಶರೀರ ವಿಜ್ಞಾನದ ಹಿಂದೆ ಅವಿಶ್ರಾಂತವಾಗಿ ನಡೆಯುತ್ತಿರುವಂತ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಸರಿಯಾಗಿ ಅವಗಾಹನೆಗೆ ತಂದುಕೊಳ್ಳಬೇಕಾಗುತ್ತದೆ. ಹಾಗಾದರೆ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಶರೀರದ ಹಿಂದೆ ಇರುವಂತ ಈ ಆಧ್ಯಾತ್ಮಿಕ ವಿಜ್ಞಾನವನ್ನತ್ತೆ ಅವಗಾಹನೆಗೆ ತೆಗೆದುಕೊಳ್ಳೋದಾದ್ರೆ ಅದು ಏನನ್ನ ತಗೋಬೇಕು, ಏನಾಗಿದೆ ಅದು ಅಂತ ಹೇಳಿದ್ರೆ, ನಾವು ಈ ಶರೀರ ಅಲ್ಲವೇ ಅಲ್ಲ, ನಾವು ಪ್ರಾಥಮಿಕವಾಗಿ ಆತ್ಮಕಾಯರು. ಭಗವದ್ಗೀತೆಯಲ್ಲಿ ಈ ವಿಚಾರವನ್ನ ಅಹಂ ಆತ್ಮ ಗೂಢಾಕೇಶ ಸರ್ವಭೂತಾಶಯ ಸ್ಥಿತ, ಅಂದರೆ ಓ ಗೂಢಾಕೇಶ, ನಿದ್ರೆಯನ್ನು ಜಯಿಸಿದವನು ನಾನು ಆತ್ಮ, ನಾನು ಆತ್ಮಕಾಯದವನು, ನಾನು ಈ ದೇಹವಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದ ನಾವು ಆತ್ಮ ಅನಂತ ಶಕ್ತಿಯುತವಾದುದೆಂದು, ಆತ್ಮನಿಂದ ತಯಾರಾದ ಈ ಭೌತಿಕ ಕಾಯ ಅನಂತ ಶಕ್ತಿಯುತವಾದುದೆಂದು ತಿಳಿಯಬೇಕು. ಇಂಥ ಶಕ್ತಿಯುತವಾದದ್ದನ್ನು ಸರಿಯಾಗಿ ನೋಡಿಕೊಂಡರೆ ಅದು ಎಷ್ಟೋ ಲಕ್ಷ ವರ್ಷ ಇರುತ್ತದೆ ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ. ಮಾಸ್ಟರ್ಸ್, ಇಲ್ಲಿ ಪತ್ರಿಜಿ ಗುರುಗಳು ಭೌತಿಕ ಅಮರತ್ವದ ಬಗ್ಗೆ, ಚಿರಂಜೀವಿ ತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಈ ವೇದಿಕೆಯಲ್ಲಿ ರಂಗನಾಥ್ ಗುರುಗಳು ಈ ವಿಷಯದ ಬಗ್ಗೆ ಸಾಕಷ್ಟು ತರಗತಿಗಳು, ಸಾಕಷ್ಟು ವಿಷಯವನ್ನ ನಮ್ಗೆ ಹೇಳಿದ್ದಾರೆ ಮತ್ತೆ ತಿಳಿಸಿದ್ದಾರೆ. ಮತ್ತೆ ನಾವು ಅದನ್ನ ನಾವು ಮನನ ಮಾಡ್ಕೊಳ್ತಾ ಇದೀವಿ ಪ್ರತಿದಿನ. ಸೊ ಅದನ್ನ ನಾವು ಮತ್ತೊಮ್ಮೆ ಇಲ್ಲಿ ಮನನ ಮಾಡ್ಕೊಳ್ತಾ ನಾವು ಈಗ ಈ ಪುಸ್ತಕದ ಅಧ್ಯಾಯವನ್ನ ಮುಂದುವರ್ಸೋಣ ಮಾಸ್ಟರ್ಸ್. ಮುಂದೆ ಪತ್ರಿಜಿ ಗುರುಗಳು ಭೌತಿಕ ದೇಹಾರೋಗ್ಯವನ್ನು ಕುರಿತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರವರ ರೋಗಕ್ಕೆ ಅವರೇ ಕಾರಣ, ಅಪ್ಪೋ ದೀಪೋ ಭವ. ಅದನ್ನೇ ಭಗವದ್ಗೀತೆಯಲ್ಲಿ ಉದ್ಧಾರೇನಾತ್ಮನಾತ್ಮಾನಾಂ, ಅಂದರೆ ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು, ಅವರವರ ಆರೋಗ್ಯವನ್ನ ಅವರೇ ಕಾಪಾಡಿಕೊಳ್ಳಬೇಕು ಎಂದಿದೆ. ಈ ಶರೀರವನ್ನ ಆರೋಗ್ಯದಿಂದ ಸಮರ್ಥವಾಗಿ, ವಜ್ರಕಾಯವಾಗಿ, ಶಕ್ತಿವಂತವಾಗಿ, ಚಿರಂಜೀವಿ ತತ್ವದಿಂದ ಸದಾ ಕಾಲ ಕಾಪಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಆಧ್ಯಾತ್ಮಿಕ ವಿಜ್ಞಾನದ ತಿಳುವಳಿಕೆ ಬೇಕೇ ಬೇಕು. ಹಾಗಾದ್ರೆ ಈ ಆಧ್ಯಾತ್ಮಿಕ ವಿಜ್ಞಾನದ ತಿಳುವಳಿಕೆ ಏನು? ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಏನೆಲ್ಲ ಅಡಕಗೊಂಡಿದೆ, ಏನೆಲ್ಲ ಅದನ್ನ ನಾವು ತೆರೆಯ ಹಿಂದೆ ನಡೀತಿರುವಂತೆ ಈ ಭಾಗವತ ಯಾವುದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಾವು ಸಂಪೂರ್ಣ ಆರೋಗ್ಯವನ್ನ ಪಡ್ಕೋಬಹುದು ಅನ್ನೋದನ್ನ ವಿಸ್ತಾರವಾಗಿ ಮುಂದೆ ಪತ್ರಿಜಿ ಗುರುಗಳು ಹೇಳ್ತಾರೆ. ಅದನ್ನ ಕ್ರಮಾನುಗತದಲ್ಲಿ ನಾನು ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ಮಾಸ್ಟರ್ಸ್. ಇಲ್ಲಿ ಮೊದಲನೇ ವಿಷಯ ಯಾವ್ದನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ನಾವು ಸಂಪೂರ್ಣ ಆರೋಗ್ಯಕ್ಕಾಗಿ ಮತ್ತು ಚಿರಂಜೀವಿ ತತ್ವದಿಂದ ಜೀವಿಸೋದಕ್ಕಾಗಿ ನಾವು ಅಳವಡಿಸ್ಕೋಬೇಕಾದಂತ, ತಿಳಿಲೇಬೇಕಾದಂತ ಮೊದಲನೇ ಜ್ಞಾನ ಯಾವುದು ಅಂತ ಹೇಳಿದ್ರೆ ಅಹಂ ಆತ್ಮ ಅನ್ನೋ ವಿಷಯವನ್ನ ತಿಳಿಬೇಕು. ಈ ಆತ್ಮಕಾಯ ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಆಗಿಂದಾಗ್ಗೆ ಭೌತಿಕ ಕಾಯಗಳನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಜೀವಿಸುತ್ತಾ ಇರುತ್ತೆ. ಪ್ರಾಣ ಶಕ್ತಿಗಿಂತಲೂ ಮೌಲಿಕವಾದದ್ದು ಈ ಆತ್ಮಶಕ್ತಿಯೇ ಆಗಿದೆ. ನಾನು ಯಾವಾಗಲೂ ಆತ್ಮ ಅನ್ನುವ ಭಾವನೆಯಿಂದ ನಿರಂತರವೂ ಇದ್ದರೆ ಅಪಾರವಾದ ಆತ್ಮಶಕ್ತಿ ಈ ಭೌತಿಕ ದೇಹಕ್ಕೆ ಲಭಿಸುತ್ತೆ. ಚಿರಂಜೀವಿ ತತ್ವಕ್ಕೆ ಫುಡ್ ಆಗಿ ನಾವು ಆತ್ಮಶಕ್ತಿಯನ್ನ
ಕೊಡ್ಬೇಕು, ನಿರಂತರವೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಪತ್ರಿಜಿ ಗುರುಗಳು ಹೇಳುವಂತ ಮುಂದಿನ ಅಂಶ ಆನಾಪಾನಸತಿ ಧ್ಯಾನ. ನಾವು ಪ್ರತಿನಿತ್ಯ ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಮಾಸ್ಟರ್ಸ್. ಸೊ ಪತ್ರಿಜಿ ಅದ್ರ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆನಾಪಾನಸತಿ ಧ್ಯಾನದ ಮೂಲಕ ನಾವು ವಿಶ್ವಮಯ ಪ್ರಾಣ ಶಕ್ತಿಯನ್ನ ಈ ಭೌತಿಕ ಕಾಯಕ್ಕೆ ನಿರಂತರ ನಾವು ಕೊಡ್ತಾ ಇರ್ಬೇಕು. ಮತ್ತೆ ಈ ಆನಾಪಾನಸತಿ ಧ್ಯಾನವನ್ನ ABCD ಹಂತಗಳೆಂದು ಪತ್ರಿಜಿ ಹೇಳ್ತಾರೆ. ಇಲ್ಲಿ A ಅಂದ್ರೆ ಶ್ವಾಸದ ಮೇಲೆ ಗಮನ, B ಅಂದ್ರೆ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳುವಂತ ಪ್ರಕ್ರಿಯೆ. ಮತ್ತೆ C ಅಂದ್ರೆ ಅದ್ಭುತವಾದ ಪ್ರಾಣ ಶಕ್ತಿಯನ್ನ ತಮ್ಮೊಳಗೆ ಆವಾಹನೆ ಮಾಡ್ಕೊಳ್ಳುವಂತ ಹಂತ. D ಅಂತ ಹೇಳಿದ್ರೆ ದಿವ್ಯ ಚಕ್ಷು ಜ್ಞಾನದ ಮೂಲಕ ಆತ್ಮಾನುಭೂತಿಯನ್ನ ಹೊಂದುವಂತಹ ಹಂತವಾಗಿದೆ. ಈ 4 ಹಂತಗಳಲ್ಲಿ ಈ ಆನಾಪಾನಸತಿ ಧ್ಯಾನ ಜರುಗುತ್ತೆ. ಅದನ್ನ ನಾವು ನಿರಂತರ ಮಾಡಿ ಅಪಾರವಾದ ಪ್ರಾಣ ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂತ ಪತ್ರಿಜಿ ಗುರುಗಳು ಇಲ್ಲಿ ಹೇಳಿದ್ದಾರೆ. ಮತ್ತೆ ಮುಂದಿನ ಅಂಶ ಅವರು ಹೇಳುವಂತದ್ದು ಪ್ರಾಣಶಕ್ತಿ ಅನ್ನೋ ವಿಚಾರವನ್ನ ಕುರಿತು. ಈಗ ನಾವು ಪ್ರಾಣಶಕ್ತಿ ಅನ್ನೋ ವಿಚಾರದ ಅಥವಾ ಪ್ರಾಣಶಕ್ತಿ ಅನ್ನೋ ಪುಸ್ತಕದ ಸ್ವಾಧ್ಯಾಯ ನಮ್ಮ ಈ ವೇದಿಕೆಯಲ್ಲಿ ಈಗಾಗಲೇ ನಡೀತಾ ಇದೆ. ಸೊ ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಹಿಂದೆ ಹಲವು ತರಗತಿಗಳಲ್ಲಿ ಪ್ರಾಣಶಕ್ತಿಯ ಬಗ್ಗೆ ನಮ್ಗೆ ಜ್ಞಾನವನ್ನ ಕೊಡ್ತಿದ್ದಾರೆ, ಮತ್ತೆ ಮುಂದಕ್ಕೂ ಕೊಡ್ತಾರೆ ಕೂಡ. ಮತ್ತೆ ನಮ್ಗೆಲ್ಲರೂ ಪ್ರಾಣಶಕ್ತಿಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ. ಆದ್ರೆ ಪತ್ರಿಜಿ ಗುರುಗಳು ಏನನ್ನ ಹೇಳ್ತಾರೆ ಇದ್ರಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ನೋಡೋಣ. ಪತ್ರಿಜಿ ಗುರುಗಳು ಹೇಳ್ತಾರೆ, ಹೆಚ್ಚು ಹೆಚ್ಚು ಪ್ರಾಣಶಕ್ತಿಯನ್ನ ನಾವು ಪಡ್ಕೊಳ್ತಾ ಇರ್ಬೇಕು. ಮತ್ತೆ ಅವ್ರು ಹೇಳ್ತಾರೆ, ಪ್ರಾಣಶಕ್ತಿಯಲ್ಲಿ 2 ವಿಧವನ್ನ ಅವರು ಗುರುತಿಸ್ಕೊಳ್ತಾರೆ. ಒಂದು ವಿಶ್ವಮಯ ಪ್ರಾಣಶಕ್ತಿ, ಮತ್ತೊಂದು ದೇಹಮಯ ಪ್ರಾಣಶಕ್ತಿ. ವಿಶ್ವಮಯ ಪ್ರಾಣಶಕ್ತಿ ಅಂತ ಹೇಳಿದ್ರೆ ವಿಶ್ವವನ್ನೆಲ್ಲ ವ್ಯಾಪಿಸಿರುವಂತ ಅಣು ತೃಣ ಕಾಷ್ಟಗಳಿಗೆಲ್ಲ ದೊರೆಯುವಂತ ಪರಮಾತ್ಮನ ಶಕ್ತಿ ವಿಶ್ವಮಯ ಪ್ರಾಣಶಕ್ತಿಯಾಗಿದೆ. ಈಗ ನಮ್ಮ ಬ್ರಹ್ಮರಂಧ್ರದಲ್ಲಿರುವಂತಹ ದಶಮ ದ್ವಾರದ ಮೂಲಕ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹವನ್ನ ಪ್ರವೇಶಿಸುತ್ತೆ. ಹೀಗೆ ನಮ್ಮ ದೇಹವನ್ನ ಪ್ರವೇಶಿಸಿ ದೇಹದಲ್ಲಿ ಸ್ಥಿತವಾಗಿರುವಂತಹ ಪ್ರಾಣಶಕ್ತಿಯೇ ದೇಹಮಯ ಪ್ರಾಣಶಕ್ತಿಯಾಗಿದೆ. ನಾವು ಆರೋಗ್ಯದಿಂದಿರಲು ಅಮರತ್ವ ಹೊಂದಲು ಹೆಚ್ಚು ಹೆಚ್ಚು ಪ್ರಾಣಶಕ್ತಿಯನ್ನ ನಾವು ಪಡ್ಕೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ. ನಮ್ಮ ದೇಹದಲ್ಲಿರುವಂತಹ ಈ ಪ್ರಾಣಶಕ್ತಿಯನ್ನ ಖರ್ಚು ಮಾಡುವಾಗ ನಾವು ತುಂಬಾ ಎಚ್ಚರದಿಂದ ಇರ್ಬೇಕು. ಈಗ ನಮ್ ಜೇಬಿನಲ್ಲಿ ದುಡ್ಡಿದೆ, ಆ ದುಡ್ಡನ್ನ ನಾವು ಯಾತಕ್ಕೂ ಹೇಗೇಗೋ ಖರ್ಚು ಮಾಡೋದಿಲ್ಲ. ನಾವು ಆ ದುಡ್ಡನ್ನ ಯಾತಕ್ಕೆ ಖರ್ಚು ಮಾಡ್ಬೇಕು, ಎಲ್ಲಿ ಖರ್ಚು ಮಾಡ್ಬೇಕು, ಹೇಗೆ ಖರ್ಚು ಮಾಡ್ಬೇಕು, ಎಷ್ಟನ್ನ ಖರ್ಚು ಮಾಡ್ಬೇಕು ಅನ್ನೋ ಪ್ರಜ್ಞೆಯನ್ನ ಇಟ್ಕೊಂಡು ನಾವು ಅದನ್ನ ಖರ್ಚು ಮಾಡ್ತೀವಿ. ಹಾಗೆಯೇ ನಮ್ಮ ದೇಹದಲ್ಲಿ ಇರುವಂತಹ ಪ್ರಾಣ ಶಕ್ತಿಯನ್ನ ನಾವು ಎಚ್ಚರದಿಂದ ಪ್ರಜ್ಞಾಪೂರ್ವಕವಾಗಿ ಬಳಸ್ಬೇಕು ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ. ಈ ರೀತಿ ನಾವು ಬಳಸಿ ಆ ಪ್ರಾಣ ಶಕ್ತಿಯನ್ನ ಹೆಚ್ಚು ನಮ್ಮೊಳಗೆ ಉಳಿಸ್ಕೊಂಡ್ರೆ ಶರೀರ ಶಕ್ತಿಯುತವಾಗಿ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಇದೇ ಭಾಗದಲ್ಲಿ ಅವರು ಮುಮ್ಮಡಿ ವರಂ ಬಾಲಯೋಗಿಯ ಕುರಿತು ಅವರು ಹೇಳ್ತಾರೆ. ಮುಮ್ಮಡಿ ವರಂ ಬಾಲಯೋಗಿ ಕೇವಲ ಪ್ರಾಣ ಶಕ್ತಿಯಿಂದ, ಯೋಗ ಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ ಚೆನ್ನಾಗಿ ಎಷ್ಟೋ ವರ್ಷ ಬದುಕಿದ್ರು ಅಂತ ಪತ್ರಿಜಿ ಹೇಳ್ತಾರೆ. ಈ ವಿಷಯವನ್ನ ನಮ್ ರಂಗನಾಥ ಗುರುಗಳು ಎಷ್ಟೋ ಬಾರಿ ನಮ್ಗೆ ಹೇಳ್ತಾನೆ ಬಂದಿದ್ದಾರೆ ಮಾಸ್ಟರ್ಸ್. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಪ್ರಾಣ ಶಕ್ತಿ ಎಷ್ಟು ಮುಖ್ಯ, ಮತ್ತೆ ಪ್ರಾಣ ಶಕ್ತಿಯಿಂದಲೇ ಎಷ್ಟು ವರ್ಷ ಆದ್ರೂ ಕೂಡ ಹೇಗೆ ಬದುಕಬಹುದು, ಮತ್ತೆ ಚಿರಂಜೀವಿ ತತ್ವದಿಂದ ಇರ್ಬೋದು ಅನ್ನೋದು ಇದರಿಂದ ನಮ್ಗೆ ಮನದಟ್ಟಾಗುತ್ತೆ. ಮತ್ತೆ ಮುಂದಿನ ಭಾಗದಲ್ಲಿ ನಮ್ಗೆ ಪತ್ರಿಜಿ ಗುರುಗಳು ಪಿರಮಿಡ್ ಶಕ್ತಿಯ ಬಗ್ಗೆ ಹೇಳ್ತಾರೆ. ಪಿರಮಿಡ್ ಶಕ್ತಿಯನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು. ನಾವು ಎಷ್ಟು ಒಳ್ಳೆಯ ಆರೋಗ್ಯವನ್ನ ಪಡಿಬೇಕು ಅಂತಂದ್ರೆ ಅಷ್ಟು ಪಿರಮಿಡ್ ಅನ್ನ ನಾವು ಬಳಸ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಪಿರಮಿಡ್ ಎಂಬ ಪದ ಪೈರಾ ಮತ್ತು ಅಮಿಡ್ ಎಂಬ 2 ಪದಗಳಿಂದ ಆಗಿದೆ. ಇಲ್ಲಿ ಪೈರಾ ಅಂತ ಹೇಳಿದ್ರೆ ಅಗ್ನಿ ಮತ್ತು ಅಮಿಡ್ ಅಂದ್ರೆ ಕೇಂದ್ರ ಬಿಂದು ಎಂದರ್ಥ. ಈಗ ಒಂದು ಭೂತಗನ್ನಡಿಯ ಕೆಳಗೆ ಕಾಗದವನ್ನು ಇರಿಸಿದಾಗ ಸೌರ ಶಕ್ತಿಯು 2-3 ಪಟ್ಟು ಹೆಚ್ಚಾಗಿ ಅಲ್ಲಿ ಅಗ್ನಿ ಉದ್ಭವಿಸುತ್ತೆ. ಮಾಸ್ಟರ್ಸ್, ಈ ಪ್ರಯೋಗವನ್ನ ನೀವು ನೋಡಿದಿರಲ್ವ ನಂಗೆ
ಗೊತ್ತಿಲ್ಲ. ನಮ್ಮ ಅಣ್ಣ ಒಬ್ರು ಫಿಸಿಕ್ಸ್ ಲೆಕ್ಚರರ್ ಇದ್ದಾರೆ. ಅವರು ನಾನು ಚಿಕ್ಕವಳಿರುವಾಗ ಭೂತಗನ್ನಡಿ ಕೆಳಗಡೆ ಪೇಪರ್ ಅನ್ನ ಇಟ್ಟು ಈ ಪ್ರಯೋಗವನ್ನ ನನಗೆ ಮಾಡಿ ತೋರಿಸಿದ್ರು ಮಾಸ್ಟರ್ಸ್. ಈಗ ಬಿಸಿಲಲ್ಲಿ ಬೆಂಕಿ ಇದೆ ಬಿಸಿ ಅಂತ ನಮ್ಗೆ ಗೊತ್ತು. ಸೂರ್ಯನ ಆ ಬಿಸಿಲಲ್ಲಿ ಬೆಂಕಿಯ ಶಕ್ತಿ ಇದೆ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಆ ಬಿಸಿಲು ಬಿಡುವಂತೆ ಎಲ್ಲಾ ವಸ್ತುಗಳು ಯಾಕೆ ಹೊತ್ಕೊಂಡು ಉರಿತಾ ಇಲ್ಲ? ಭೂತಗನ್ನಡಿಯನ್ನ ಇಟ್ಟಾಗ ಏನಾಗ್ತದೆ, ಅದ್ರೊಳಗೆ ಪ್ರವೇಶಿಸಿದಂತ ಬಿಸಿಲಿಂದ ಪೇಪರ್ ಹೊತ್ಕೊಳ್ಳುವಂತ ಶಕ್ತಿ ಅದಕ್ಕೆ ಉಂಟಾಗುತ್ತೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಭೂತಗನ್ನಡಿಯೊಳಗೆ ಪ್ರವೇಶಿಸಿದಂತ ಆ ಬಿಸಿಲು ಕೇಂದ್ರೀಕರಣಗೊಳ್ಳುತ್ತೆ. ಈಗ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ, ಹಾಗೆ ಅದು ಆ ಶಕ್ತಿ ಒಂದುಗೂಡಿ ಮೂರು ಪಟ್ಟಾಗಿ ಆ ಶಕ್ತಿ ಪರಿವರ್ತನೆಗೊಳ್ಳುತ್ತೆ. ಹೀಗಾಗಿ ಎಲ್ಲ ಕಡೆ ಬೆಂಕಿ ಹೊಸ್ಲಿಕ್ಕೆ ಆಗದಂತ ಸೂರ್ಯನ ಆ ಬಿಸಿಲಿಗೆ ಭೂತಗನ್ನಡಿ ಪ್ರವೇಶಿಸಿದ ತಕ್ಷಣ ಏನಾಗ್ತದೆ, ಬೆಂಕಿ ಹೊತ್ಕೊಳ್ಳುವಂತ ಶಕ್ತಿ ಬರುತ್ತೆ. ಅದೇ ರೀತಿಯಲ್ಲಿ ಪಿರಮಿಡ್ 51 ಡಿಗ್ರಿ ಕೋನದಲ್ಲಿ ತಯಾರಾಗಿರುತ್ತೆ. ಇದರಲ್ಲಿ 3 ಪಟ್ಟು ಅಧಿಕ ಶಕ್ತಿ ಇರುತ್ತೆ. ಹೀಗಾಗಿ ಪಿರಮಿಡ್ ವಿಶ್ವಶಕ್ತಿಯ ಕೇಂದ್ರವಾಗಿದೆ. ಈಗ ಸೌರಶಕ್ತಿಯೊಂದಿಗೆ ಭೂತಗನ್ನಡಿಯು ಹೇಗೆ ಕೆಲಸ ಮಾಡುತ್ತದೋ ಹಾಗೆಯೇ ವಿಶ್ವಶಕ್ತಿಯ ಜೊತೆ ಪಿರಮಿಡ್ ಕೆಲಸ ಮಾಡುತ್ತೆ. ಈಗ ಪಿರಮಿಡ್ ಶಕ್ತಿಯ ಬಗ್ಗೆ ಮತ್ತೆ ಪ್ರಾಯೋಗಿಕವಾಗಿ ನಮ್ಮ ವೇದಿಕೆಯಲ್ಲಿ ಮಾಸ್ಟರ್ಸ್ಗಳು ಅದನ್ನ ಅಳವಡಿಸ್ಕೊಂಡು ಅವ್ರು ಪಡೆದಿರುವಂತಹ ಅನುಭವಗಳು ಏನು ಅಂತ ಅನ್ನೋದನ್ನ ನಮ್ಮ ರಂಗನಾಥ ಗುರುಗಳು ಪ್ರತಿನಿತ್ಯ ನಮ್ಗೆ ನಮ್ಮ ಅವಗಾಹನೆಗೆ ತರ್ತಾ ಹೋಗ್ತಾ ಇದಾರೆ, ಮತ್ತೆ ನಮ್ಗೆ ಹೇಳ್ತೇನೆ ಹೋಗ್ತಾ ಇದಾರೆ. ಮತ್ತೆ ನಾವು ಅದನ್ನ ಬಳಸ್ಕೊಂಡು ಅದ್ರ ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ತಾ ಇದೀವಿ ಮಾಸ್ಟರ್ಸ್. ಇನ್ನು ಹೆಚ್ಚು ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲವೂ ಕೂಡ ನಾವು ಪಿರಮಿಡ್ ಅನ್ನ ಬಳಸೋಣ, ಮತ್ತೆ ಬೆನಿಫಿಟ್ ಅನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮುಂದಿನ ವಿಚಾರಕ್ಕೆ ನಾನು ಹೋಗ್ತೀನಿ. ಚಿರಂಜೀವಿ ತತ್ವಕ್ಕೆ ಪತ್ರಿಜಿ ಗುರುಗಳು ಕೊಟ್ಟಿರುವಂತ ಮುಂದಿನ ವಿಷಯ ಯಾವುದು ಅಂತ ಹೇಳಿದ್ರೆ, ಆಹಾರ ಮತ್ತು ಜೀವನ ಶೈಲಿ ಕುರಿತಾದದ್ದು. ಆಹಾರದ ಬಗ್ಗೆ ನಾವು ಎಚ್ಚರದಿಂದಿರ್ಬೇಕು ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ. ತಮೋಗುಣ ಪ್ರಧಾನವಾದ, ರಜೋಗುಣ ಪ್ರಧಾನವಾದ ಆಹಾರವನ್ನ ನಾವು ವರ್ಜ್ಯ ಮಾಡಬೇಕು. ಪ್ರಾಣಿಗಳ ಮೃತ ಶರೀರದಿಂದ ದೊರೆಯುವಂತ ಧಾತುಗಳು ಈ ಭೌತಿಕ ಕಾಯಕ್ಕೆ ಆಗಿ ಬರೋದಿಲ್ಲ. ಮಾನವನ ಶರೀರ ಕೇವಲ ವೃಕ್ಷ ಜನಿತವೂ ಮತ್ತು ವೃಕ್ಷ ಧಾತು ಜನಿತವೂ ಆಗಿದೆ. ಆದ್ದರಿಂದ ನಾವು ಭೋಜನವೆಂದ್ರೆ ಅದು ಶಾಕಾಹಾರ ಮಾತ್ರ ಅಂತ ತಿಳ್ಕೋಬೇಕು, ಮತ್ತೆ ಅದನ್ನ ಅನುಸರಿಸ್ಬೇಕು ಮಾಸ್ಟರ್ಸ್. ಮತ್ತೆ ಅವ್ರ ಮುಂದೆ ಹೇಳ್ತಾರೆ, ನಾವು ಆಹಾರ ತಿನ್ನುವಾಗ ಹೇಗಿರ್ಬೇಕು, ಆಹಾರ ಎಷ್ಟನ್ನ ತಿನ್ಬೇಕು, ಹೇಗೆ ತಿನ್ಬೇಕು, ಬೇರೆ ವಿಚಾರಗಳ ದೃಷ್ಟಿಯಿಂದ ನಾವು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಹೆಚ್ಚಾಗಿ ತಿನ್ಬಾರ್ದು, ಹಸಿವಿದ್ದಾಗ ಮಾತ್ರ ತಿನ್ಬೇಕು. ಮತ್ತೆ ಯುಕ್ತಾಹಾರ ವಿಹಾರಸ್ಯ ಎಂಬ ಶ್ರೀ ಕೃಷ್ಣನ ಮಾತನ್ನ ಅವರು ಉಲ್ಲೇಖಿಸಿ ಹೇಳ್ತಾರೆ. ಈ ಆಹಾರವನ್ನ ಸರಿಯಾಗಿ ನಾವು ಕೊಡ್ಬೇಕಾಗುತ್ತೆ. ಮತ್ತೆ ವಿಹಾರ, ನಿದ್ರೆ, ಎಂಜಾಯ್ಮೆಂಟ್, ಬೇರೆಲ್ಲ ವಿಷಯಗಳೇನಿದೆ ಅದ್ರಲ್ಲೆಲ್ಲವೂ ಕೂಡ ನಾವು ಸಮತೋಲನವನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆಯೇ ಆಲ್ಕೋಹಾಲ್ ಸರ್ವತಾ ವರ್ಜ್ಯ ಅಂತ ಹೇಳ್ತಾರೆ. ಫ್ರೆಶ್ ಆಗಿರುವಂತ ಆಹಾರವನ್ನ ನಾವು ಸೇವಿಸ್ಬೇಕು. ಎಕ್ಸರ್ಸೈಸ್ ಅನ್ನ ಕೂಡ ಮಾಡ್ಬೇಕು. ಹೊಟ್ಟೆ ತುಂಬಾ ಸಾಕಷ್ಟು ನೀರನ್ನ ನಾವು ಕುಡಿಬೇಕು, ಆಗಾಗ ನೀರು ಕುಡಿತಾನೆ ಇರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಸಾಧ್ಯವಾದಾಗೆಲ್ಲ ನಾವು ನೀರಿನಲ್ಲಿ ನೆನಿತಾ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಒಳ್ಳೆಯ ಫಲ ಅಂದ್ರೆ ಹಣ್ಣುಗಳನ್ನ ನಾವು ಆಗಾಗ ತಿಂತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಆಹಾರ ಮತ್ತು ಜೀವನ ಶೈಲಿ ವಿಭಾಗದಲ್ಲಿ ಪತ್ರಿಜಿ ಗುರುಗಳು ನಮಗೆಲ್ಲ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ಅಂಶ ಅವ್ರು ತಿಳಿಸ್ಕೊಡುವಂತ ಅಂಶಗಳು, ನಾವು ಆಲೋಚನೆಗಳನ್ನ ಹೇಗೆ ಮಾಡ್ಬೇಕು, ನಮ್ಮ ಆಲೋಚನೆ ಕ್ರಮ ಹೇಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾವು ಮನಸ್ಸಲ್ಲಿ ನನಗೆ ಈಗ ಆಗ್ಲೇ 67 ಆಯ್ತು, ಮುದಿತನ ಬರುತ್ತೆ, 70 ಆಯ್ತು ನನಗೆ ಮುದಿತನ ಬರುತ್ತೆ ಅಂತ ನಾವು ಆಲೋಚಿಸಿದ್ರೆ ಅದು ಹಾಗೆ ಆಗುತ್ತೆ. ಯದ್ಭಾವಂ ತದ್ಭವತಿ, ನಾವ್ ಹೇಗೆ ಭಾವಿಸ್ಕೋತೀವೋ ಅದು ಘಟಿಸುತ್ತೆ. ಹಾಗಾಗಿ ನಾವು ಏನ್ ಅನ್ಕೋಬೇಕು ಅಂತ ಹೇಳಿದ್ರೆ, ನನಗೆ ಸಾವು ಇಲ್ಲ ಎಂದು ಅನ್ಕೋಬೇಕು, ಆಗ ಸಾವೇ ಬರೋದಿಲ್ಲ. ಈ ವಿಷಯವನ್ನ ನಮ್ ರಂಗನಾಥ್ ಗುರುಗಳು ಈಗಾಗ್ಲೇ ನಮ್ಗೆ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ನಾವು ಇದನ್ನ ಮನನ ಮಾಡ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಮತ್ತೆ ಮುಂದುವರೆದು ಪತ್ರಿಜಿ ಗುರುಗಳು ಹೇಳ್ತಾರೆ, ಐಶ್ವರ್ಯ ಅಂತಂದ್ರೆ ಏನು? ಐಶ್ವರ್ಯ ಅಂತ ಹೇಳಿದ್ರೆ ಮಹಡಿ ಸಂಪತ್ತುಗಳು ಅಲ್ಲ, ಅದು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅನ್ನುವ ಅಷ್ಟ ಸಿದ್ಧಿಗಳೇ ಅಷ್ಟ ಲಕ್ಷ್ಮಿಯರಾಗಿದ್ದಾರೆ. ಇದೇ ನಮ್ಗೆ ಐಶ್ವರ್ಯವಾಗಿ ನಾವು ತಿಳ್ಕೋಬೇಕು. ಕಾರುಗಳು, ಮಹಡಿ ಇವು ಭೌತಿಕ ಪರವಾದ ಸೌಕರ್ಯಗಳು ಮಾತ್ರ ಆಗಿದೆ ಮಾಸ್ಟರ್ಸ್.
ಮತ್ತೆ ನಾವೇನ್ ಅನ್ಕೋತೀವಿ ಅಂತ ಹೇಳಿದ್ರೆ ಎಲ್ಲ ನಮ್ ಕೈಯಲ್ಲೇ ಇದೆ, ಎಲ್ಲವನ್ನ ನಾವೇ ಸರಿ ಮಾಡ್ಕೋಬಹುದು ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಹಾಗೆ ಅಲ್ಲ. ಮತ್ತೆ ನಾವು ಒಂದೊಂದ್ಸರಿ ಇನ್ನೇನ್ ಅನ್ಕೋತೀವಿ ಅಂತಂದ್ರೆ ಎಲ್ಲವೂ ಡಾಕ್ಟರ್ ಕೈಯಲ್ಲಿದೆ, ಡಾಕ್ಟರ್ಸ್ ಎಲ್ಲವನ್ನೂ ಸರಿ ಮಾಡ್ಬಿಡ್ತಾರೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಪತ್ರಿಜಿ ಗುರುಗಳು ಹೇಳ್ತಾರೆ, ಈ MBBS ಗೂ MDಗೂ ನಿಜವಾಗಿ ಏನೂ ತಿಳಿದಿಲ್ಲ. ಅವರಿಗೆ ಈ ಆತ್ಮ ಪದಾರ್ಥ, ನಾಡಿ ಮಂಡಲ, ಮತ್ತೆ ಈ ನೇಚರ್ ಸ್ಪಿರಿಟ್, ಈ ಭೌತಿಕತೆಯಿಂದಿರುವಂತ ಆಧ್ಯಾತ್ಮಿಕತೆ ಈ ಬಗ್ಗೆ ಯಾವುದೇ ಜ್ಞಾನ ಇಲ್ಲ. ಸೊ ಹಂಗಾಗಿ ಅವರ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಮಾಸ್ಟರ್ಸ್, ಇಲ್ಲಿ ಆಧ್ಯಾತ್ಮ ಭೌತಿಕತೆ ಹಿಂದಿರುವಂತ ಆಧ್ಯಾತ್ಮಿಕತೆ, ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆತ್ಮ ಪದಾರ್ಥದ ವಿಚಾರ ಮತ್ತೆ ನೇಚರ್ ಸ್ಪಿರಿಟ್ ಬಗ್ಗೆ, ಅದೇ ನಮ್ಮ ಶರೀರವನ್ನ ನಿಯಂತ್ರಿಸ್ತಿದೆ ಅಂತ ಪತ್ರಿಜಿ ಗುರುಗಳು ಹೇಳ್ತಿರುವಾಗ ನನ್ಗೆ ಒಂದು ಕತೆ ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೇಬೇಕು ಅಂತ ನನ್ಗೆ ಅನ್ಸ್ತು ಮಾಸ್ಟರ್ಸ್. ನಾನು ಆಗಾಗ ಗುರುರಾಜ ಕರ್ಜಿಗಿ ಅಂತ ಅವರು ಒಬ್ರು ಫಿಲಾಸಫರ್, ಒಬ್ರು ಶಿಕ್ಷಣ ತಜ್ಞರು, ಮತ್ತೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಮಟ್ಟದಲ್ಲಿ ಹಲವು ವೇದಿಕೆಯಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನ ಆಡ್ತಾ ಸಮಾಜ ಸುಧಾರಣೆಯನ್ನ ಮಾಡ್ತಿರುವಂತ ಬಹಳ ದೊಡ್ಡ ವಿದ್ವಾಂಸರು ಹೇಳಿದಂತ ವಿಚಾರ ಇದು. ಇದೊಂದು ಸತ್ಯವಾದ ಒಂದು ಘಟನೆ, ಇದು ನಡೆದಿರುವಂತದ್ದು. ಅಂದ್ರೆ ಭೌತಿಕತೆ ಹಿಂದೆ ಆಧ್ಯಾತ್ಮಿಕತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಿಮ್ಮ ಅರಿವಿಗೆ ಮುಟ್ಟಿಸ್ಲಿಕ್ಕೋಸ್ಕರ, ಅದನ್ನ ಇನ್ನಷ್ಟು ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಈ ಸ್ಟೋರಿಯನ್ನ, ನಿಜವಾಗಿ ನಡೆದಿರುವಂತ ಈ ಸ್ಟೋರಿಯನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಮಾಸ್ಟರ್ಸ್, ಏನಾಯ್ತಂತೆ ಅಂತ ಹೇಳಿದ್ರೆ, ಗುರುರಾಜ ಕರ್ಜಗಿ ಅವ್ರ ಹತ್ರ ಒಬ್ರು ದೊಡ್ಡ ಮಾಸ್ಟರ್ ಒಬ್ರು, ಅಂದ್ರೆ ದೊಡ್ಡ ಹೃದಯ ರೋಗ ತಜ್ಞರು, ವೈದ್ಯರೊಬ್ರು ಫೋನ್ ಮಾಡಿದ್ರಂತೆ, ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆಯ್ತಂತ ಈ ದಿನ ರಾತ್ರಿ ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿದಾಗ ಅವರು ಇಬ್ರು ಒಟ್ಟಿಗೆ ಒಂದು ಹೋಟೆಲ್ ಅಲ್ಲಿ ಸೇರಿದಾಗ ಗುರುರಾಜ ಕರ್ಜಿಗಿ ಅವರಿಗೆ ಡಾಕ್ಟರ್ಗೆ ಕೇಳಿದ್ರಂತೆ, ಹೃದಯ ರೋಗ ತಜ್ಞರಿಗೆ, ಏನು ನನ್ನನ್ನ ಮಾಡ್ಕೊಂಡಿತ್ತು, ಏನ್ ವಿಷಯ ಅಂತ ಕೇಳಿದ್ರಂತೆ. ಆಗ ಅವರು ಹೇಳಿದ್ರಂತೆ, ಡಾಕ್ಟರ್ ಹೇಳಿದ್ರಂತೆ, ನೋಡಿ ಕರ್ಜಿಗಿ ಸರ್, ನನ್ನ ಹತ್ರ ಒಂದು 10 ವರ್ಷದ ಹೃದಯ ರೋಗ ಇರುವಂತ ಒಂದು ಮಗುವನ್ನ ಟ್ರೀಟ್ಮೆಂಟ್ಗೆ ಅಂತ ನಾನು ಕರ್ಕೊ ಬಂದಿದ್ರು. ನನ್ನ ಹತ್ರ ಬರುವಷ್ಟರಲ್ಲಿ ಆ ಮಗುವಿನ ಕಂಡೀಷನ್ ಹೇಗಿತ್ತು ಅಂತ ಹೇಳಿದ್ರೆ, ಬದುಕೋ ಯಾವ ಚಾನ್ಸು ಇಲ್ಲ, ಆ ಮಟ್ಟಕ್ಕೆ ಆ ಮಗುವಿನ ಸ್ಥಿತಿ ಹೋಗಿ ತಲುಪಿತ್ತು. ಮತ್ತೆ ಆ ತಂದೆ ತಾಯಿಗಳು ಆ ಮಗುವನ್ನ ಎಲ್ಲೆಲ್ಲಿ ಹೃದಯ ರೋಗ ತಜ್ಞರು ಇದಾರೋ ಅವ್ರಿಗೆಲ್ಲ ತೋರಿಸಿ ಆಗಿತ್ತು. ಫೈನಲ್ ಆಗಿ ಅದು ನನ್ನ ಹತ್ರ ಬಂದಿತ್ತು, ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ, ಮಾಡ್ಬೋದಾ ಅಂತ ಕೇಳ್ಕೊಂಡು ನನ್ನ ಹತ್ರ ಕರ್ಕೊಂಡ್ ಬಂದ್ರು. ನಾನು ಎಲ್ಲಾ ಟೆಸ್ಟ್ ಗಳನ್ನ ಮಾಡಿ ಮತ್ತೆ ಪರೀಕ್ಷೆಯನ್ನ ಮಾಡಿದಾಗ ಆ ಮಗುವಿನ ಹೃದಯ ಒಂದು ಅಂದ್ರೆ ಈಗ ಹೃದಯ ಬ್ಲಡ್ ಅನ್ನ ಪಂಪ್ ಮಾಡ್ಬೇಕು ಅಂದ್ರೆ ಅದು ಸ್ಪಾಂಜ್ ರೀತಿ ವರ್ಕ್ ಮಾಡ್ಬೇಕಲ್ಲ, ಅದ್ರ ಬದಲಾಗಿ ಅದು ಗಟ್ಟಿಗೊಳ್ತಾ ಇತ್ತು. ಸೊ ಆ ಗೊಳ್ತಾ ಬ್ಲಡ್ ಸರ್ಕ್ಯುಲೇಷನ್ ದೇಹಕ್ಕೆಲ್ಲ ಕಡಿಮೆ ಆಗ್ತಾ ಇತ್ತು. ಸೊ ಮಗುವಿನ ಪ್ರಾಣ ಯಾವ ಕ್ಷಣದಲ್ಲಾದ್ರೂ ಹೋಗುವಂತ ಸ್ಥಿತಿನ ತಲುಪಿತ್ತು. ಆಗ ನಾನು ಅವರ ಪೇರೆಂಟ್ಸ್ ಅನ್ನ ಕರ್ಬಿಟ್ಟು ಹೇಳ್ದೆ, ಈ ಮಗುಗೆ ಇಮಿಡಿಯೇಟ್ ಆಗಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು. ಮತ್ತೆ ನಾನು ಇದು ಆಪರೇಷನ್ ಮಾಡಿದ್ರು ಗುಣ ಆಗುತ್ತೆ ಅಂತ ನಾನು ಹೇಳಲ್ಲ, ಭರವಸೆ ಕೊಡಲ್ಲ ನಿಮ್ಗೆ. ಒಂದ್ ಪಕ್ಷಿ ಮಗುಗೆ ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗು 100% ಬದುಕಲ್ಲ. ಆಪರೇಷನ್ ಮಾಡಿದ್ರೆ 10% ಬದುಕಬಹುದು, 90% ಬದುಕಲ್ಲ. ನೀವು ಏನ್ ಮಾಡು ಅಂತ ಹೇಳ್ತೀರಿ, ನಾನು ಅದನ್ನ ಮಾಡ್ತೀನಿ ಅಂತ ಡಾಕ್ಟರ್ ಪೇರೆಂಟ್ಸ್ಗೆ ಹೇಳ್ತಾರಂತೆ. ಆಗ ಆ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಆಪರೇಷನ್ ಇಲ್ಲ ಅಂದ್ರೆ 100% ಮಗು ಸಾಯುತ್ತೆ, ಆಪರೇಷನ್ ಮಾಡಿದ್ರೆ 10% ಆದ್ರೂ ಬದುಕೋ ಚಾನ್ಸ್ ಇರೋದ್ರಿಂದ ಆಪರೇಷನ್ ಮಾಡಿ ನಾವು ಒಪ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಆಪರೇಷನ್ಗೆ ಒಪ್ಕೊಳ್ತಾರಂತೆ. ಸೊ ಆಪರೇಷನ್ ಪ್ರಕ್ರಿಯೆ ಶುರುವಾಗುತ್ತೆ, ಮಗುನ ಬೆಡ್ ಮೇಲೆ ಮಲಗಿಸ್ತಾರೆ. ಇದು ತುಂಬಾ ಸೆನ್ಸಿಟಿವ್ ಆದಂತ ಆಪರೇಷನ್ ಆಗಿರೋದ್ರಿಂದ ತುಂಬಾ ಎಕ್ಸ್ಪರ್ಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬೇಕಾದೆಲ್ಲ ತಯಾರಿಯನ್ನ ಮಾಡ್ಕೊಂಡು ಸರ್ಜರಿಗೆ ಸಿದ್ಧತೆಯನ್ನ ಮಾಡ್ಕೊಂಡಾದ್ಮೇಲೆ ಮಗುವಿಗೆ ಕೊನೆಯದಾಗಿ ಅನಸ್ತೇಶಿಯಾ ಕೊಡುವಂತ ಸ್ಟೇಜ್ ಅಲ್ಲಿ ಈ ಏನು ಹೃದಯ ರೋಗ ತಜ್ಞರು ಎಕ್ಸ್ಪರ್ಟ್ ಇದ್ರು, ಫೈನಲ್ ಆಗಿ ಆ ಎಕ್ಸ್ಪರ್ಟ್ ಹೋಗ್ಬಿಟ್ಟು ಆ ಡಾಕ್ಟರ್, ಅಂದ್ರೆ ಗುರುರಾಜ ಕರ್ಜಿಗೆ ಅವ್ರನ್ನ ಮೀಟ್ ಮಾಡಕ್ ಬಂದಿದ್ರಲ್ಲ ಆ ಡಾಕ್ಟರ್ ಹೋಗ್ಬಿಟ್ಟು ಮಗುವಿಗೆ ಹೇಳ್ತಾರಂತೆ, ನೀನು ಹೆದರ್ಕೋಬೇಡ, ನೀನು ಖಂಡಿತ ಬದುಕೋತೀಯ, ಈ ಆಪರೇಷನ್ ಸಕ್ಸಸ್ ಆಗುತ್ತೆ, ನೀನ್ ತುಂಬಾ ಚೆನ್ನಾಗಿ ಬೇಗ ಹುಷಾರಾಗ್ತೀಯ ಅಂತ ಹೇಳ್ತಾರಂತೆ. ಆಗ ಮಗು ಡಾಕ್ಟರ್ಗೆ ಹೇಳ್ತಂತೆ, ಡಾಕ್ಟ್ರೆ, ನಾನ್ ಸತ್ತೋಗ್ತೀನಿ ಅಂತ ಭಯ ಇಲ್ಲ, ನಾನ್ ಬದುಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮ ನನ್ಗೆ ಯಾವಾಗ್ಲೂ ಹೇಳ್ತಾಳೆ, ನಿನ್ನ ಹೃದಯದೊಳಗಡೆ ದೇವ್ರಿದ್ದಾನೆ, ನಿನ್ನ ಹೃದಯದೊಳಗೆ ದೇವ್ರಿದ್ದಾನೆ ಅಂತ ಹೇಳ್ತಿರ್ತಾಳೆ. ಸೊ ನನ್ನ ಹೃದಯದೊಳಗೆ ದೇವ್ರಿರೋದ್ರಿಂದ ಆ ದೇವರ ಮನೆ ನನ್ನ ಹೃದಯ ಇದೆ. ಸೊ ಹಂಗಾಗಿ ದೇವ್ರು ಅವನ ಮನೆಯನ್ನ ಅವನು ರಕ್ಷಣೆ ಮಾಡ್ಕೊಳ್ತಾನೆ, ನಾನ್ ಬದುಕ್ತೀನಿ, ನನಗೆ ಆ ಭಯ ಇಲ್ಲ. ಆದ್ರೆ ನಿಮ್ಮಲ್ಲಿ ನಾನೊಂದು ರಿಕ್ವೆಸ್ಟ್ ನ ಮಾಡ್ತೀನಿ, ಏನಂತ ಹೇಳಿದ್ರೆ,
ನನ್ನ ಹೃದಯದೊಳಗಿರುವಂತ ದೇವ್ರು ನೀವು ಆಪರೇಷನ್ ಮಾಡಿದಾಗ ಕಾಣಿಸ್ತಾನೆ. ಆ ದೇವ್ರು ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಆಪರೇಷನ್ ಆಗಿ ನಂತರ ನಾನು ಹುಷಾರಾಗ್ತೀನಲ್ಲ, ಆಗ ನನಗೆ ನೀವು ತಿಳಿಸ್ಬೇಕು ಅಂತ ಮಗುಗೆ ಹೇಳುತ್ತಂತೆ. ಆಗ ಡಾಕ್ಟರ್ಗೆ ಕಣ್ಣಲ್ಲಿ ನೀರ್ ಬರುತ್ತಂತೆ. ಓಕೆ ಅಂತ ಸಂಭಾಳಿಸ್ಕೊಂಡವರು ಮಗುವಿಗೆ ಅನಸ್ತೇಶಿಯಾ ಕೊಡ್ತಾರೆ, ಮತ್ತೆ ಆಪರೇಷನ್ ಮಾಡ್ತಾರೆ. ಮತ್ತೆ ಅದೆಷ್ಟು ಕ್ರಿಟಿಕಲ್ ಸ್ಟೇಜ್ ಅನ್ನ ಮುಟ್ಟಿರುತ್ತಂತೆ ಅಂದ್ರೆ ಮಾಸ್ಟರ್ಸ್, ಆ ಆಪರೇಷನ್ ಸಕ್ಸಸ್ ಆಗುವಂತ ಯಾವ ಚಾನ್ಸು ಇಲ್ಲದಂತ ಸ್ಟೇಜ್ ಮುಟ್ಪಡುತ್ತಂತೆ. ಎಷ್ಟು ಸರಿ ಮಾಡ್ಲಿಕ್ಕೆ ಹೋದ್ರು ಕೂಡ ಹೃದಯ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗಿ ಮಗು ಇನ್ನು 2-3 ಮಿನಿಟ್ ಅಲ್ಲಿ ಡೆತ್ ಆಗುತ್ತೆ ಅನ್ನೋ ಸ್ಥಿತಿಗೆ ತಲುಪ್ತಂತೆ. ಮತ್ತೆ ಡಾಕ್ಟರ್ ಎಲ್ಲ ಡಿಕ್ಲೇರ್ ಮಾಡಿದ್ರಂತೆ ಆಪರೇಷನ್ ಫೇಲ್ಯೂರ್ ಆಯ್ತು ಅಂತ ಡಿಕ್ಲೇರ್ ಮಾಡಿ ಎಲ್ಲರೂ ತಮ್ಮ ಏನು ಆಪರೇಷನ್ ಹಾಕೊಂಡಿರೋ ವಸ್ತ್ರಗಳನ್ನು ಉಡುಪುಗಳನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರಂತೆ. ಫೈನಲ್ ಆಗಿ ಆ ಮಗುಗೆ ಏನು ತೆರೆದ ಹೃದಯ ಮಾಡಿದ್ರು ಅದನ್ನೆಲ್ಲ ಸ್ಟಿಚ್ ಮಾಡಿ ಮತ್ತೆ ಇದು ಡೆತ್ ಆದ್ಮೇಲೆ ಅದನ್ನ ಪೋಸ್ಟ್ಮಾರ್ಟಮ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಒಬ್ರು ತಜ್ಞರು ಅಲ್ಲಿಗೆ ಹೋಗ್ತಾರಂತೆ. ಹೋಗಾಗ ನೋಡ್ತಾರಂತೆ ಅವರು ಈ ತರ ಸ್ಟಿಚ್ ಮಾಡಕ್ ಹೋಗುವಾಗ ಒಂದು ಆ ಹೃದಯದ ಒಂದು ಭಾಗದಿಂದ ಒಂದು ಸಣ್ಣ ಹನಿ, ಈಗ ನಾವು ಭೂಮಿಯನ್ನಾಗಿವಾಗ ಒಂದು ನೀರು ಮೇಲೆ ಜಿನುಗಲ್ವಾ, ಆ ತರ ಒಂದು ಪಾಯಿಂಟ್ ಇಂದ ರಕ್ತ ಹಿಂಗೆ ಜಿನುಗ್ತಂತೆ. ಜಿನುಗಿದ ತಕ್ಷಣ ಇವ್ರಿಗೆ ಎಷ್ಟು ಹರ್ಷೋಲ್ಲಾಸ ಆಯ್ತು, ಖುಷಿ ಆಯ್ತಂತೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಾರ್ನು ಕೂಗಿದ್ರಂತೆ ಅವ್ರು, ಬನ್ನಿ ಇದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಎಲ್ಲರೂ ಬಂದ್ ಸೇರ್ಕೊಂಡ್ರಂತೆ. ನೋಡ್ತಾ ಇರುವಾಗ್ಲೂ ಕೂಡ ಹೃದಯದ ಎಲ್ಲ ಭಾಗದಿಂದ ಸ್ಪಾಂಜ್ ತರ ಮತ್ತೆ ಹೃದಯ ಯಥಾಸ್ಥಿತಿ ವರ್ಕ್ ಮಾಡ್ಲಿಕ್ಕೆ ಶುರುವಾಯ್ತಂತೆ. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಸರಿ ಆಯ್ತಂತೆ. ಆಪರೇಷನ್ ಸಕ್ಸಸ್ ಅಂತ ಡಿಕ್ಲೇರ್ ಮಾಡಿದ್ರಂತೆ. ಮತ್ತೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರಂತೆ. ಹೀಗೆ ಅದು ಸಕ್ಸಸ್ ಆಯ್ತಂತೆ ಮಾಸ್ಟರ್ಸ್. ಈ ಸ್ಟೋರಿಯನ್ನ ನನಗೆ ಕೇಳಿಸ್ಕೊಂಡಾಗ ಏನನ್ನಿಸ್ತು ಅಂತ ಹೇಳಿದ್ರೆ, ಈ ಭೌತಿಕ ಕಾಯದ ಸರ್ಜರಿ ಏನಿತ್ತು ಡಾಕ್ಟರ್ಗಳು ಮಾಡಿದ್ದು, ಇದು ಭೌತಿಕತೆಗೆ ಮಾತ್ರ ಸಂಬಂಧಿಸಿದ್ದಾಗಿತ್ತು. ಅವ್ರ ನಾಲೆಡ್ಜ್ ಎಷ್ಟಿತ್ತು ಅಷ್ಟೇನೆ ಅವ್ರನ್ನ ಬಳಸಿದ್ರು. ಆದ್ರೆ ನಂತರ ನಡೆದಂತ ಆ ಸಾಯುವ ಸ್ಥಿತಿಗೆ ತಲುಪಿದಂತ ಆ ಮಗು ಜೀವಂತವಾಗಿದೆ ಆ ಪ್ರಕ್ರಿಯೆ ಇದೆಯಲ್ಲ, ಇದು ಆಧ್ಯಾತ್ಮಿಕತೆ ಇರುವಂತ ಭೌತಿಕತೆ ಅಂತ ಅಂದ್ರೆ ಒಂದು ನೇಚರ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ತು ಅಂತ, ಮತ್ತೆ ಆ ಮಗುವಿನ ತಾಯಿಯ ನಂಬಿಕೆ ಕೆಲಸ ಮಾಡ್ತು ಅಂತ ನನಗಾದ್ರೂ ಅನ್ಸುತ್ತೆ. ಮತ್ತೆ ಮಾಸ್ಟರ್ಸ್, ಈಗ ಅಲ್ಲಿ ಗುರುರಾಜ ಕರ್ಜಿಗೆ ಅವ್ರನ್ನ ಭೇಟಿ ಮಾಡಿದಂತ ವೈದ್ಯರು ಹೇಳಿದ್ರಂತೆ, ಈಗ ನನಗೆ ತುಂಬಾ ಸಂತೋಷ ಆಯ್ತು ಇದು ಘಟಿಸಿದ್ದು, ಆದ್ರೆ ನಾನು ಮಗುವನ್ನ ನೋಡ್ಲಿಕ್ಕೆ ಹೋಗಿಲ್ಲ. ಮಗು 10 ದಿನ ಆಯ್ತು ಆಪರೇಷನ್ ಆಗಿ, ನನ್ನ ಅಸಿಸ್ಟೆಂಟು ಅದನ್ನ ಮ್ಯಾನೇಜ್ ಮಾಡ್ತಾ ಇದಾರೆ. ಈಗ ನಾನು ಇದುವರೆಗೂ ಆ ಮಗುನ ನೋಡಕ್ ಹೋಗಿಲ್ಲ ಅಂತ ಹೇಳಿದ್ರಂತೆ. ಮತ್ತೆ ಗುರುರಾಜ ಕರ್ಜಿಗೆ ಕೇಳಿದ್ರಂತೆ, ಆಪರೇಷನ್ ಸಕ್ಸಸ್ ಆದ್ಮೇಲೆ ನೀವು ಸಂತೋಷದಿಂದ ಆ ಮಗುನ ಭೇಟಿ ಮಾಡ್ಬೇಕಿತ್ತಲ್ಲ, ಯಾಕೆ ಭೇಟಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಆಗ ಹೇಳಿದ್ರಂತೆ ಅವರು, ಈಗ ನಾನು ಹೋದ್ರೆ ಆ ಮಗು ಕೇಳುತ್ತೆ, ನೀವು ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿದೀರಿ, ನನ್ನ ಹೃದಯದಲ್ಲಿ ಇದ್ದಂತ ದೇವರನ್ನ ನೀವು ನೋಡಿರ್ತೀರಿ, ಅದು ಹೇಗಿದ್ದ ದೇವ್ರು ಅಂತ ಕೇಳುತ್ತೆ. ನನ್ಗೆ ಏನು ಉತ್ತರ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಅದನ್ನ ಕೇಳಲಿಕ್ಕೆ ನಿಮ್ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರಂತೆ. ಆಗ ಕರ್ಜಿಗೆ ಹೇಳಿದ್ರಂತೆ, ಇಲ್ಲ, ಆ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಹೃದಯದೊಳಗೆ ಮನುಷ್ಯನ ರೀತಿ ದೇವ್ರಿರುವುದಿಲ್ಲ, ಅದೊಂದು ಶಕ್ತಿ ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ನೀವು ಮಗುವನ್ನ ನೋಡದೆ ಇರಬೇಡಿ, ಇವತ್ತೇ ಹೋಗಿ ಮಗುವನ್ನ ಭೇಟಿ ಮಾಡಿ ನೀವು ಅಂತ ಹೇಳಿದ್ರಂತೆ ಮಾಸ್ಟರ್ಸ್. ಇದು ನನ್ಗೆ ಈ ಪತ್ರಿಜಿ ಗುರುಗಳ ಪುಸ್ತಕವನ್ನ ಸ್ವಾಧ್ಯಾಯ ಮಾಡುವಾಗ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಭೌತಿಕತೆ ಎಂದಿರುವಂತ ಆಧ್ಯಾತ್ಮಿಕತೆ ಅಲ್ಲಿ ನಡೆಯುವಂತ ಎಲ್ಲಾ ಪ್ರಕ್ರಿಯೆಗಳನ್ನ ನಮ್ಗೆ ವಿವರಿಸುವಾಗ ಈ ಕತೆ ನೆನಪಿಗೆ ಬಂತು, ಹೀಗೆ ನಡೆಯುತ್ತೆ ಅಂತ ಅನ್ನಿಸ್ತು ಮಾಸ್ಟರ್ಸ್. ಅದನ್ನ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಅದರಿಂದ ನಾವು ಜ್ಞಾನವೆಂಬ ಈ ಔಷಧಿಯನ್ನ ನಾವು ತೆಗೆದುಕೊಂಡು ಯೋಗಿಗಳಾಗ್ಬೇಕು. ಚಿರಂಜೀವಿ ತತ್ವ ಬರ್ಬೇಕಂತಂದ್ರೆ, ಇಚ್ಛಾ ಮರಣ ಬರ್ಬೇಕು ಅಂತಂದ್ರೆ ನಾವು ಸದಾ ಧ್ಯಾನಿಗಳಾಗ್ಬೇಕು, ಧ್ಯಾನ ಮಾಡ್ತಾ ಇರ್ಬೇಕು. ಮತ್ತೆ ಕಡೆಯದಾಗಿ ನಾನು ಇಲ್ಲಿ ಪತ್ರಿಜಿ ಗುರುಗಳು ಹೇಳ್ತಿರುವಂತ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತೀನಿ ಮಾಸ್ಟರ್ಸ್. ಇಲ್ಲಿ ಪೂರ್ವ ಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂದ್ರೆ, ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪಗಳು ನಮ್ಗೆ ವ್ಯಾಧಿ ರೂಪದಲ್ಲಿ ಅಂದ್ರೆ ಕಾಯಿಲೆ ರೂಪದಲ್ಲಿ ಕಾಡುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಹಾಗಿದ್ರೆ ಏನ್ ಮಾಡ್ಬೇಕು ನಾವು? ಆದ್ರಿಂದ ರೋಗಗಳು ಬಾರದಿರುವಂತೆ ನೋಡ್ಕೋಬೇಕು, ಇಲ್ಲದಿರುವಂತೆ ಇರ್ಬೇಕು. ಮತ್ತೆ ಈಗ ನಾವು ಪಾಪಗಳು ಇಲ್ಲದಿರುವಂತೆ ಅಂದ್ರೆ ಹಿಂದೆ ಪಾಪ ಮಾಡಾಗೋಗಿದೆ, ಈಗ ನಾವು ಪಾಪಗಳು ಇಲ್ಲದಿರುವಂತೆ ನಾವು ನೋಡ್ಕೋಬೇಕು. ಹಿಂದೆ ಮಾಡಿರುವಂತ ಪಾಪಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಕರ್ಮಗಳನ್ನ ಮಾಡ್ಕೋಬೇಕು ಹಾಗೂ ಜ್ಞಾನ ಪ್ರಾಪ್ತಿಯನ್ನ ನಾವು ಮಾಡ್ಕೋಬೇಕು. ಹೀಗೆ ಒಳ್ಳೆ ಕರ್ಮಗಳನ್ನ ಮಾಡ್ತಾ ಜ್ಞಾನ ಪ್ರಾಪ್ತಿಯನ್ನ ಮಾಡ್ಕೊಳ್ತಾ ಕರ್ಮ ಪ್ರಕ್ಷಾಳವನ್ನ ನಾವು ಮಾಡ್ಕೋಬೇಕು. ಆದ್ರಿಂದ ಹೊಸ ಪಾಪಗಳನ್ನ ಮಾಡದೆ ನಾವು ಹಳೆಯ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಾ ಇದ್ರೆ ನಾವು
ಸಂಪೂರ್ಣ ಆರೋಗ್ಯದಿಂದ ಮತ್ತೆ ಚಿರಂಜೀವಿ ತತ್ವದಿಂದ ಇರಬಹುದು ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಹೇಳ್ತಾರೆ. ಹೀಗೆ ಪತ್ರಿಜಿ ಗುರುಗಳು ತಿಳಿಸಿರುವಂತ ಈ ಎಲ್ಲ ಆಧ್ಯಾತ್ಮಿಕ ವಿಚಾರಗಳು, ತತ್ವಗಳು ಮತ್ತೆ ತೆರೆಯ ಹಿಂದೆ ನಡೆಯುವಂತ ಈ ಭಾಗವತವನ್ನ ನಾವು ಸರಿಯಾಗಿ ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯದಿಂದ ಈ ಆರೋಗ್ಯ ಅನ್ನೋ ದಿವ್ಯ ವರವನ್ನ ಸಂಪಾದಿಸ್ಕೊಂಡು ಸದಾ ಆನಂದದಿಂದ ಜೀವಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ನನ್ಗೆ ಈ ವೇದಿಕೆಯನ್ನ ಕೊಟ್ಟಂತ, ಈ ಅವಕಾಶವನ್ನ ಒದಗಿಸ್ಕೊಟ್ಟಂತ ರಂಗನಾಥ್ ಗುರುಗಳಿಗೆ ಅನಂತ ಧನ್ಯವಾದವನ್ನ ಹೇಳ್ತೀನಿ. ಮತ್ತೆ ಕೇಳಿಸ್ಕೊಂಡಂತ ತಮ್ಗೆಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್.